ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ. ಪರಿಸರ ವಿಜ್ಞಾನದ ಮತ್ತೊಂದು ಮುಖ್ಯವಾದಂತಹ ವಿಷಯ ಪರೀಕ್ಷಾ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಆಯೋಜಿಸಿರುವಂಥ ಎಲ್ಲ ಪರೀಕ್ಷೆಗಳು ಮತ್ತು ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿ ಆಯೋಜಿಸಿರುವಂತಹ ಎಲ್ಲ ಪರೀಕ್ಷೆಗಳಿಗೆ ಬಹು ಉಪಯುಕ್ತವಾದಂತಹ ಮಾಹಿತಿ ಈ ಪರಿಸರ ವಿಜ್ಞಾನದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾದಂಥ ಒಂದು ಟಾಪಿಕ್ ಇದೆ. ಯಾವುದು ಅಂತ ನೋಡೋದಾದರೆ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮ ಅಂತಕ್ಕಂಥದ್ದು. ಒಂದಲ್ಲ ಒಂದು ಪ್ರಶ್ನೆಯನ್ನು ಇದರ ಮೇಲೆ ಏನಪ್ಪ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ಕೇಳಿಸ್ಕೊಂಡು ಏನಪ್ಪ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಹಸಿರು ಮನೆ ಪರಿಣಾಮ. ಹಾಗಾದರೆ ಹಸಿರು ಮನೆ ಪರಿಣಾಮ ಅಂದರೆ ಏನು? ಇವತ್ತು ಕ್ಲೈಮೇಟ್ ಚೇಂಜ್ ಅಂದರೆ ಏನು? ಇವತ್ತು ಹವಾಮಾನ ಬದಲಾವಣೆ ಅಂತಕ್ಕಂಥ ಒಂದು ಮೇಜರ್ ಟಾಪಿಕ್ ಇದೆ. ಇವತ್ತು ಮನುಕುಲ ಅತ್ಯಂತ ಪರಿಸರದ ಬಹುದೊಡ್ಡದಾದಂಥ ಸಮಸ್ಯೆನೇ ಯಾವುದು ಅಂತ ಬಂದರೆ ಹವಾಮಾನ ಬದಲಾವಣೆ. ಹಾಗಾದರೆ ಈ ಪರಿಸರದಲ್ಲಿ ಏನಂತ ಬಂದರೆ ನಿರಂತರವಾದಂಥ ಉಷ್ಣಾಂಶ ಹೆಚ್ಚಳವಾಗ್ತಾ ಇದೆ ಮತ್ತು ಹಸಿರು ಮನೆ ಅನಿಲಗಳು ನಿರಂತರವಾಗಿ ಏನಪ್ಪ ಉತ್ಸರ್ಜನೆಯ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇದೆ. ಭೂಮಿಯ ವಾಯುಗುಣದಲ್ಲಿ ಉಂಟಾಗುತ್ತಿರುವಂತಹ ಬದಲಾವಣೆಯು ದೀರ್ಘಕಾಲದ ಅವಧಿವರೆಗೂ ಕೂಡ ಬದಲಾವಣೆ ಆಗೋದ್ರಿಂದ ಭೂಮಿಯ ಮೇಲೆ ಇವತ್ತು ಬರದ ಪರಿಸ್ಥಿತಿಗಳಾಗಿರ್ಬೋದು, ಸೈಕ್ಲೋನ್ಸ್ಗಳಾಗಿರ್ಬೋದು, ಅದೇ ರೀತಿ ಏನಪ್ಪ ಎಲ್ಲಿನೋ ಎಫೆಕ್ಟ್ಗಳಾಗಿರ್ಬೋದು, ಜಾಗತಿಕ ತಾಪಮಾನ ಅಂತಕ್ಕಂತಹ ಅತ್ಯಂತ ಮನುಕುಲ ಎದುರಿಸುತ್ತಿರುವಂಥ ಬಹುದೊಡ್ಡದಾದಂಥ ಪರಿಸರ ಸಮಸ್ಯೆಗಳಿಗೆ ಎದುರಿಸ್ತಾ ಇದೆ ಮನುಕುಲ. ಹಾಗಾದರೆ ಅದರಲ್ಲಿ ಹವಾಮಾನ ಬದಲಾವಣೆಯಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ವಿಷಯ ಬರುತ್ತೆ ಹಸಿರು ಮನೆ ಪರಿಣಾಮ ಅಂತಕ್ಕಂಥದ್ದು. ಹಾಗಾದರೆ ಈ ಹಸಿರು ಮನೆ ಪರಿಣಾಮ ಅಂದರೆ ಏನು ಅಂತ ನೋಡೋದಾದರೆ, ಭೂಮಿಗೆ ಶಕ್ತಿಯ ಏಕೈಕ ಆಕರ ಯಾವುದು ಅಂತ ಬಂದರೆ ಸೂರ್ಯ. ಈ ಸೂರ್ಯ ಅಂತ ಬಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದರೆ ವಿದ್ಯುತ್ ಕಾಂತೀಯ ಅಲೆ ರೂಪದಲ್ಲಿ ಏನಪ್ಪ ಅಂದ್ರೆ ಭೂಮಿಗೆ ಏನಪ್ಪ ಅಂದ್ರೆ ಶಾಖವನ್ನು ನೀಡುತ್ತೆ. ಅಂದ್ರೆ ಸೂರ್ಯನ ಹೃಸ್ವ ತರಂಗಾಂತರ ಅಂದರೆ ಶಾರ್ಟ್ ವೇವ್ಸನ್ನು ಶಾಖ ವಿಕಿರಣದ ಮೂಲಕ ಹೊರಸೂಸಲ್ಪಡುವುದನ್ನು ಆತಪನ ಅಥವಾ ಐಸೋಲೇಷನ್ ಅಂತ ಕರಿತೀವಿ. ಹಾಗಾಗಿ ಭೂಮಿಗೆ ಶಕ್ತಿಯ ಏಕೈಕ ಆಕರ್ಣೆ ಸೂರ್ಯ ಇದ್ದಾನೆ. ಅಂದರೆ ಸೂರ್ಯನಿಂದ ಏನಪ್ಪ ಶಾರ್ಟ್ ವೇವ್ಸ್ ಅಂದರೆ ವಿದ್ಯುತ್ ಕಾಂತೀಯ ಅಲೆಯ ರೂಪದ ವಿಕಿರಣಗಳು ಭೂಮಿಗೆ ಬಂದು ತಲುಪುವುದನ್ನು ಆತಪನ ಅಥವಾ ಐಸೋಲೇಷನ್ ಅಂತ ಕರಿತೀವಿ. ಆ ಒಂದು ಸೂರ್ಯನಿಂದ ಬರುವಂಥ ಶಾರ್ಟ್ ವೇವ್ ಏನು ಮಾಡುತ್ತಾ ಭೂಮಿ ಏನು ಮಾಡುತ್ತಾ ಹೀರಿಕೊಂಡು ಹಿಡಿದಿಟ್ಟುಕೊಳ್ಳುತ್ತಾ. ಸ್ವಲ್ಪ ಅವಧಿಯ ನಂತರ ಏನು ಮಾಡುತ್ತಾ ಹಿಡಿದಿಟ್ಟುಕೊಂಡಂತಹ ಆ ಶಾಖದ ವಿಕಿರಣಗಳದಾವಲ್ಲ ಮತ್ತೆ ವಾತಾವರಣಕ್ಕೆ ಹೊರಸೂಸಲ್ಪಡುತ್ತವೆ. ದೀರ್ಘ ತರಂಗದ ಭೂ ವಿಕಿರಣ ಅಂತ ಕರೀತಾರೆ. ಅಂದರೆ ಸೂರ್ಯನಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಬಂದರೆ ಶಾರ್ಟ್ ವೇವ್ಸ್ ಅಂತಕ್ಕಂಥದ್ದು. ಇವು ಶಾರ್ಟ್ ವೇವ್ಸು ಹೃಸ್ವ ತರಂಗಾಂತರ ಅಂತ ಕರೀತಾರೆ. ಇದರ ವಿಕಿರಣದ ಮೂಲಕ ಸೂರ್ಯನಿಂದ ಭೂಮಿಗೆ ಬರುತ್ತಾ. ಭೂಮಿ ಏನು ಮಾಡುತ್ತೆ ಅಂತ ಬಂದ್ರೆ ಆ ವಿಕಿರಣಗಳಿಗೆ ಹೀರಿಕೊಂಡು ಏನು ಮಾಡುತ್ತಾ ಹಿಡಿದಿಟ್ಟುಕೊಳ್ಳುತ್ತಾ. ಹೀಗೆ ಹಿಡಿದಿಟ್ಟುಕೊಂಡ ನಂತರ ಆ ವಿಕಿರಣ ಮತ್ತೇನು ಮಾಡುತ್ತೆ ಅಂತ ಬಂದರೆ ವಾತಾವರಣಕ್ಕೆ ಏನಪ್ಪ ಅಂತ ಬಂದರೆ ದೀರ್ಘ ತರಂಗದ ವಿಕಿರಣದ ರೂಪದಲ್ಲಿ ಹೊರಸೂಸಲ್ಪಡುವುದನ್ನು ಇದನ್ನೇ ಏನಂತ ಕರೀತಾರೆ ಅಂತ ಬಂದು ಇದನ್ನು ಲಾಂಗ್ ವೇವ್ ಅಥವಾ ದೀರ್ಘ ತರಂಗದ ಭೂ ವಿಕಿರಣಗಳು ಅಂದರೆ ವಿಕಿರಣ ರೂಪದಲ್ಲಿ ಹೊರಸೂಸಲ್ಪಡೋದ್ರಿಂದ ಇದನ್ನು ಏನಪ್ಪ ಭೂ ವಿಕಿರಣ ಅಥವಾ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೇವೆ. ಅಂದರೆ ಸೂರ್ಯನಿಂದ ಶಾರ್ಟ್ ವೇವ್ನ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ನಿಂದ ಬಂದಂಥದ್ದು ಭೂಮಿ ಏನು ಮಾಡುತ್ತಾ ಹೀರಿಕೊಂಡು ಏನಪ್ಪ ಹಿಡಿದಿಟ್ಟುಕೊಂಡಂತಹ ವಿಕಿರಣಗಳನ್ನೇನಪ್ಪ ಅಂದ್ರೆ ಹೊರಸೂಸಲ್ಪಡುತ್ತೆ. ಅದನ್ನು ದೀರ್ಘ ತರಂಗದ ಭೂ ವಿಕಿರಣ ಅಂತ ಕರೀತಾರೆ. ಹೌದಾ? ಈ ಒಂದು ಏನಪ್ಪ ಅಂದ್ರೆ ಇದರಿಂದಾಗಿ ಸೂರ್ಯನಿಂದ ಬಂದಂಥ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತಾ ಮತ್ತು ಭೂಮಿ ಏನು ಮಾಡುತ್ತಾ ಹಿಡಿದಿಟ್ಟುಕೊಂಡಂಥ ವಿಕಿರಣಗಳನ್ನು ದೀರ್ಘ ತರಂಗದ ವಿಕಿರಣಗಳನ್ನು ವಾತಾವರಣಕ್ಕೆ ಹೊರಸೂಸಲ್ಪಡುತ್ತಲ್ಲ. ಇದರ ನಡುವೆ ಏನಪ್ಪ ಅಂದ್ರೆ ಶಕ್ತಿಯ ಒಂದೇನಾಗುತ್ತೆ, ಇದರ ನಡುವೆ ಶಕ್ತಿ ಸಮತೋಲನ ಉಂಟಾಗುತ್ತೆ. ಅಂದ್ರೆ ದಿಸ್ ಪ್ರೋಸೆಸ್ ಈ ಕಾಲ್ಡ್ ಹೀಟ್ ಬಜೆಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಹೀಟ್ ಬಜೆಟ್ ಅಂತ ಕರೀತಾರೆ. ಅಂದರೆ ಭೂಮಿಗೆ ತಲುಪುವ ಉಷ್ಣ ಶಕ್ತಿ ಹಾಗೂ ಭೂಮಿಯ
ಹೊರಸೂಸುವ ಉಷ್ಣ ಶಕ್ತಿಯ ನಡುವೆ ಶಕ್ತಿ ಸಮತೋಲನ ಉಂಟಾಗುತ್ತೆ. ಈ ಒಂದು ಶಕ್ತಿ ಸಮತೋಲನ ಭೂಮಿಯ ಮೇಲ್ಮೈ ಉಷ್ಣವನ್ನು ನಿರ್ಧಾರ ಮಾಡುತ್ತದೆ. ಹಾಗಾಗಿ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಹೀಟ್ ಬಜೆಟ್ ಅಂತ ಕರೀತಾರೆ. ಈ ಒಂದು ಹೀಟ್ ಬಜೆಟ್, ಈ ಒಂದು ನೈಸರ್ಗಿಕ ವಿದ್ಯಮಾನ ಇರದೇ ಹೋದರೆ ಭೂಮಿ ಅತಿ ಹೆಚ್ಚು ಉಷ್ಣದಿಂದ ಕೂಡಿರ್ತಿತ್ತು. ಇಲ್ಲದಿದ್ದರೆ ಅತ್ಯಂತ ಕಡಿಮೆದಿಂದ ಏನಪ್ಪ ಅಂದ್ರೆ ಅತ್ಯಂತ ಕಡಿಮೆ ಉಷ್ಣಾಂಶದಿಂದ ಕೂಡಿರ್ತಿತ್ತು, ಅಂದರೆ ಶೀತವಾಗಿರ್ತಿತ್ತು ಅಂತ ಹೇಳಲಾಗುತ್ತೆ. ಒಂದು ವೇಳೆ ಈ ನೈಸರ್ಗಿಕ ಕ್ರಿಯೆ ಅಂದರೆ ಸೂರ್ಯನಿಂದ ರೂಸುವ ತರಂಗಗಳು ಅಂತ ಬರ್ತಾವಲ್ಲ, ಶಾರ್ಟ್ ವೇವನ್ನು ಭೂಮಿ ಹೀರಿಕೊಂಡು ಹಿಡಿದಿಟ್ಟುಕೊಂಡಂತಹ ಭೂಮಿಯನ್ನು ಹೊರಸೂಸಲ್ಪಡುತ್ತಲ್ಲ, ಈ ಒಂದು ನೈಸರ್ಗಿಕ ಕ್ರಿಯೆ ಇರದೇ ಹೋದರೆ ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣದಿಂದ ಕೂಡಿರ್ತಿತ್ತು, ಇಲ್ಲವಾದರೆ ಅತ್ಯಂತ ಕಡಿಮೆ ಉಷ್ಣಾಂಶದಿಂದ ಕೂಡಿರ್ತಿತ್ತು. ಜೀವಿಗಳು ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಇರ್ತಾ ಇರಲಿಲ್ಲ, ಬೆಚ್ಚನೆ ವಾತಾವರಣವನ್ನು ಕೂಡ ಇರ್ತಾ ಇರಲಿಲ್ಲ. ಹಾಗಾಗಿ ಇಡೀ ಜೀವಿಗಳನ್ನು ಪೋಷಣೆ ಮಾಡ್ತಾ ಇರುವಂಥ ಏಕೈಕ ಗ್ರಹ ಈ ಒಂದು ನೈಸರ್ಗಿಕ ವಿದ್ಯಮಾನಗಳಿಂದ ಜೀವಿಗಳು ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದ್ದಾವೆ ಅಂತಕ್ಕಂಥದ್ದು ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ಭೂ ವಾತಾವರಣದಲ್ಲಿ ಕೆಲವು ಅನಿಲಗಳಿದಾವೆ. ಅವು ಅನಿಲಗಳು ಯಾವ ರೀತಿ ಅಂತ ಬಂದರೆ ಎಷ್ಟು ಸಾಮರ್ಥ್ಯ ಇದೆ ಅಂತ ನೋಡೋದಾದರೆ, ಭೂಮಿಯಿಂದ ಹೊರಸೂಸುವ ದೀರ್ಘ ತರಂಗಾಂತರದ ಭೂ ವಿಕಿರಣಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಈ ಪ್ರಕ್ರಿಯೆಯನ್ನು ಅನಿಲಗಳೇನು ಮಾಡ್ತಾವೆ, ಭೂ ವಿಕಿರಣ ಅಂದರೆ ದೀರ್ಘ ತರಂಗಾಂತರದ ಭೂ ವಿಕಿರಣಗಳನ್ನು ವಾತಾವರಣಕ್ಕೆ ಏನಪ್ಪ ಅಂದ್ರೆ ಹೋಗದಂತೆ, ಅಂದರೆ ವಾತಾವರಣದಿಂದ ಹೊರಗಡೆ ಹೋಗದಂತೆ ಏನಪ್ಪ ಅಂದ್ರೆ ತಡೆ ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿರ್ತಾವ ಅಂಥ ಅನಿಲಗಳು ಭೂಮಿ ಮೇಲಿದ್ದಾವೆ. ಆ ವಾತಾವರಣದಿಂದ ಹೊರಗಡೆ ಹೋಗಲಿಲ್ಲ ಅಂತ ಬಂದರೆ ಇಲ್ಲಿ ನೋಡ್ರಿ, ಸೂರ್ಯನಿಂದ ಬರುವಂತಹ ಶಾರ್ಟ್ ವೇವ್ನ ಒಂದು ಉಷ್ಣಾಂಶ ಮತ್ತು ದೀರ್ಘ ತರಂಗದ ಭೂ ವಿಕಿರಣದ ಉಷ್ಣಾಂಶ ಅತಿ ಹೆಚ್ಚು ಏನಪ್ಪ ಅಂದ್ರೆ ಭೂಮಿಯಿಂದ ಹೊರಸೂಸಲ್ಪಟ್ಟಂಥ ದೀರ್ಘ ತರಂಗಾಂತರದ ಭೂ ವಿಕಿರಣದ ಉಷ್ಣಾಂಶ ಹೆಚ್ಚಿರುತ್ತೆ. ಆ ವಿಕಿರಣದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ಹೆಚ್ಚಿರುತ್ತೆ. ಅದು ವಾತಾವರಣಕ್ಕೆ ಹೋಗದಂತೆ ತಡೆ ಹಿಡಿದ ಮೇಲೆ ವಾತಾವರಣದಲ್ಲಿ ಏನಾಗುತ್ತೆ ಅಂತ ಒಂದು ಉಷ್ಣಾಂಶವನ್ನು ನಿಯಂತ್ರಿಸುತ್ತೆ. ಹಾಗಾಗಿ ವಾತಾವರಣದಲ್ಲಿ ಏನಪ್ಪ ಅಂತ ಬಂದರೆ ಉಷ್ಣಾಂಶದ ಪ್ರಮಾಣ ಏನಾಗುತ್ತೆ, ದಿನದಿಂದ ದಿನಕ್ಕೆ ಏನಪ್ಪ ಹೆಚ್ಚಳವಾಗುತ್ತೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಕೂಡ ನಾವು ಅಧ್ಯಯನವನ್ನು ಮಾಡ್ತೀವಿ. ಈ ವಿದ್ಯಮಾನ ಇದೆಯಲ್ಲ, ಯಾವ ರೀತಿ ಒಂದು ಸೂರ್ಯನಿಂದ ಋಸ್ವ ತರಂಗಗಳು ಅಥವಾ ಶಾರ್ಟ್ ವೇವ್ಸ್ಗಳು ಭೂಮಿಗೆ ಬಂದು ತಲುಪುತ್ತಾ, ಭೂಮಿ ಏನು ಮಾಡುತ್ತಾ ಹೀರಿಕೊಂಡು ಮತ್ತು ಅದನ್ನು ಹಿಡಿದಿಟ್ಟುಕೊಂಡು ಮತ್ತೆ ಹೊರಸೂಸಲ್ಪಡುತ್ತಾ ದೀರ್ಘ ತರಂಗದ ಭೂ ವಿಕಿರಣವನ್ನು ವಾತಾವರಣದಿಂದ ಹೊರಗಡೆ ಹೋಗದಂತೆ ಅನಿಲಗಳು ತಡೆ ಹಿಡಿತಾವಲ್ಲ, ಈ ಒಂದು ಕ್ರಿಯೆಯನ್ನು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವಂಥ ಅನಿಲಗಳು, ಅಂದರೆ ದೀರ್ಘ ತರಂಗದ ಭೂ ವಿಕಿರಣಗಳದಾವಲ್ಲ, ಆ ವಿಕಿರಣವನ್ನು ವಾತಾವರಣಕ್ಕೆ ಹೊರಗೆ ಹೋಗದಂತೆ ನೋಡಿಕೊಳ್ಳುವಂಥ ಅನಿಲಗಳದಾವಲ್ಲ, ಆ ಅನಿಲಗಳೇ ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಈ ಒಂದು ವಿದ್ಯಮಾನ ಇದೆಯಲ್ಲ, ಈ ವಿದ್ಯಮಾನವನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದ, ಹಸಿರು ಮನೆ ಪರಿಣಾಮವನ್ನು ಪತ್ತೆ ಹಚ್ಚಿದ್ದು ಜೋಸೆಫ್ ಫ್ಯೂರಿಯರ್ ಅಂತಕ್ಕಂಥವನು. ಆದರೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಈ ವಿದ್ಯಮಾನವನ್ನು ಸವಿವರವಾಗಿ ವಿವರಿಸಿದ್ದು ಜೋಸೆಫ್ ಫ್ಯೂರಿಯರ್. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ನೈಸರ್ಗಿಕ ವಿದ್ಯಮಾನ ಅಂದರೆ ಹಸಿರು ಮನೆ ಪರಿಣಾಮದ ವಿದ್ಯಮಾನವನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದ್ದು 1896ರಲ್ಲಿ ಸ್ವೀಡನ್ ದೇಶದ ವಿಜ್ಞಾನಿ ಬರ್ತಾರೆ, ಸಾವಂಟೆ ಅರೇನಿಯಸ್ ಅಂತಕ್ಕಂಥವ್ರು ಈ ಪ್ರಕ್ರಿಯೆಯನ್ನು ಮೊಟ್ಟ ಮೊದಲ ಬಾರಿಗೆ ಗುರುತಿಸ್ತಾರೆ. ಆದರೆ ಅದನ್ನು ವಿವರಿಸಿದ್ದು ಯಾರು ಅಂತ ಬಂದರೆ ಜೋಸೆಫ್ ಫ್ಯೂರಿಯರ್ ಅಂತಕ್ಕಂಥವ್ರು. ಹಾಗಾದರೆ ಇವತ್ತು ಸೂರ್ಯನ ಬೆಳಕು ಅಂದರೆ ಒಂದು ಸಸ್ಯಗಳನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆದರೆ ಮಾತ್ರ ಆಹಾರವನ್ನು ಉತ್ಪಾದನೆ ಮಾಡುತ್ತಾರೆ. ಆದರೆ ಸಸ್ಯಗಳಿಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನು ಬೇಕು ಅಂತ ಬಂದರೆ ನೀರು, ಸೂರ್ಯನ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬೇಕಾಗುತ್ತೆ. ಆದರೆ ಇದ್ರ ಮೂರರಲ್ಲಿ ಯಾವುದಾದ್ರೂ ಒಂದು ಇರಲಿಲ್ಲ ಅಂತ ಬಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯಂಗಿಲ್ಲ. ಸೂರ್ಯನ ಬೆಳಕು ಇರದೇ ಹೋದರೆ ಇವತ್ತೇನಂತ ಬಂದರೆ ಮರಗಳು ಏನಪ್ಪ ಅಂತ ಬಂದರೆ ಅಸ್ತಿತ್ವದಲ್ಲಿ ಇರ್ತಾ ಇರಲಿಲ್ಲ. ಬೀಜಗಳು ಅಂದರೆ ಬೆಚ್ಚನೆಯ ವಾತಾವರಣದಲ್ಲಿ ಬೀಜಗಳೇನಾಗ್ತಾವೋ ಮೊಳಕೆ ಹೊಡಿತವೆ. ಆದರೆ ಶೀತ ಪ್ರದೇಶದಲ್ಲಿ ಅಂದರೆ ಶೀತದ ಪ್ರದೇಶದಲ್ಲಿ ಬೀಜಗಳು ಮೊಳಕೆ ಹೊಡೆಯಲು ತುಂಬ ಕಷ್ಟವಾಗುತ್ತೆ, ಮೊಳಕೆ ಹೊಡೆಯುವುದಿಲ್ಲ. ಆದರೆ ಬೆಚ್ಚನೆಯ ವಾತಾವರಣ ಒದಗಿಸುವ ಸಲುವಾಗಿ ಪ್ಲಾಸ್ಟಿಕ್ ಅಥವಾ ಗಾಜಿನ ಮೇಲ್ಛಾವಣಿ ಮತ್ತು ಗೋಡೆ ಇರುವಂಥ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದನ್ನು
ಆ ಗೋಡೆಗಳನ್ನು ಪ್ಲಾಸ್ಟಿಕ್ ಅಥವಾ ಗಾಜನ್ನು ಮತ್ತು ಜೊತೆಗೆ ಏನಪ್ಪ ಅಂದ್ರೆ ಗೋಡೆಗಳ ಮನೆಗಳನ್ನು ನಿರ್ಮಾಣ ಮಾಡೋದನ್ನು ಅವನ ಹಸಿರು ಮನೆಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಇಲ್ಲಿ ಪ್ಲಾಸ್ಟಿಕ್ ಅಥವಾ ಗಾಜು ಇದೆ ಅಲ್ಲ, ಉಷ್ಣವನ್ನು ಹೊರಗಡೆ ಹೋಗದಂತೆ ಏನಪ್ಪ ಅಂದ್ರೆ ನೋಡಿಕೊಳ್ಳುತ್ತೆ. ಉಷ್ಣ ಏನಪ್ಪ ಅಂದ್ರೆ ಆ ಒಳಗಡೆ ಏನಪ್ಪ ಅಂದ್ರೆ ಉಷ್ಣವನ್ನು ನಿಯಂತ್ರಿಸುತ್ತೆ, ಬೆಚ್ಚನೆಯ ವಾತಾವರಣವನ್ನು ಇಡೋಕ್ಕೆ ಸಹಾಯವನ್ನು ಮಾಡುತ್ತೆ. ಯಾವುದು ಅಂತ ಬಂದರೆ ಪ್ಲಾಸ್ಟಿಕ್ ಅಥವಾ ಗಾಜು. ಇದನ್ನು ಹಸಿರು ಮನೆ ಇದೆಯಲ್ಲ, ಆ ಹಸಿರು ಮನೆ ಅಂತ ಬಂದರೆ ಇವತ್ತು ಬೀಜವನ್ನು ಮೊಳಕೆ ಹೊಡಿಲಿಕ್ಕೆ ಏನು ಬೇಕು? ಬೆಚ್ಚನೆಯ ತಾಪಮಾನ ಬೇಕು. ಶೀತ ಪ್ರದೇಶದಲ್ಲಿ ಮೊಳಕೆಗಳೇನಪ್ಪ ಹೊಡೆಯುವುದಿಲ್ಲ ಬೀಜಗಳು. ಅದ್ರ ಸಲುವಾಗಿ ಗಾಜು ಮತ್ತು ಏನು ಮಾಡ್ತೀವಿ? ಪ್ಲಾಸ್ಟಿಕ್ ಅಥವಾ ಗೋಡೆ ಇರುವಂಥ ಮನೆಗಳನ್ನು ನಿರ್ಮಾಣ ಮಾಡ್ತೀವಿ. ಆ ಪ್ಲಾಸ್ಟಿಕ್ ಮತ್ತು ಗಾಜ್ ಏನು ಮಾಡುತ್ತೆ ಅಂತ ಬಂದರೆ ಇಲ್ಲಿಂದ ಭೂಮಿಯಿಂದ ಏನಪ್ಪ ಹೀರಲ್ಪಟ್ಟಂಥ ಹಿಡಿದಿಟ್ಟಿರುವಂಥ ದೀರ್ಘ ತರಂಗದ ಭೂ ವಿಕಿರಣಗಳೇನಪ್ಪ ಅಂದ್ರೆ ಹೊರಗಡೆ ಹೋಗದಂತೆ ನೋಡಿಕೊಂಡು ಈ ಹಸಿರು ಮನೆ ಏನು ಮಾಡುತ್ತೆ? ಬೆಚ್ಚನೆ ವಾತಾವರಣವನ್ನು ಸೃಷ್ಟಿ ಮಾಡ್ತಾವೆ ಗಾಜು ಮತ್ತು ಪ್ಲಾಸ್ಟಿಕ್. ಇದನ್ನು ಅದರ ನಂತರ ಏನಪ್ಪ ಅಂದ್ರೆ ಬೀಜಗಳೇನಪ್ಪ ಮೊಳಕೆ ಹೊಡೆಯಲೇನಪ್ಪ ಪ್ರಾರಂಭವನ್ನು ಮಾಡುತ್ತವೆ. ಹಾಗಾದರೆ ಅದೇ ರೀತಿ ಕೂಡ ಹಸಿರು ಮನೆ ಪರಿಣಾಮ ಅನಿಲಗಳದವಲ್ಲ ಗಾಜಿನಂತೆ ವರ್ತಿಸ್ತವೆ. ಅಂದರೆ ಇವತ್ತು ವಾತಾವರಣದಲ್ಲಿ ಭೂಮಿಯಿಂದ ಏನಪ್ಪ ಅಂದ್ರೆ ಹೊರಸೂಸಲ್ಪಟ್ಟಂಥ ದೀರ್ಘ ತರಂಗದ ಭೂ ವಿಕಿರಣಗಳು ವಾತಾವರಣದಿಂದ ಹೊರಗಡೆ ಹೋಗದಂತೆ ಏನಪ್ಪ ಅಂತ ಬಂದರೆ ಹಸಿರು ಮನೆ ಅನಿಲಗಳೇನು ಮಾಡ್ತವೆ? ಉಷ್ಣಾಂಶವನ್ನು ಹಿಡಿದಿಟ್ಟುಕೊಳ್ತವೆ. ಹೊರಗಡೆ ಹೋಗದಂತೆ ಏನಪ್ಪ ಅಂದ್ರೆ ನೋಡಿಕೊಳ್ಳುತ್ತವೆ. ವಾತಾವರಣದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ಏನಾಗುತ್ತೆ? ನಿಯಂತ್ರಣಗೊಳ್ಳುತ್ತದೆ. ಅದರಲ್ಲಿಯೂ ಕೂಡ ಇಂಗಾಲದ ಡೈಆಕ್ಸೈಡ್ ಇದೆಯಲ್ಲ, ಇಂಗಾಲದ ಡೈಆಕ್ಸೈಡು, ಮೀಥೇನು, ಕ್ಲೋರೋಫ್ಲೋರೋಕಾರ್ಬನ್ನು, ಓಝೋನು, ನೀರಾವಿ, ನೈಟ್ರಸ್ ಆಕ್ಸೈಡು, ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಫ್ಲೋರೋಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡು, ನೈಟ್ರಸ್ ಆಕ್ಸೈಡು ಅದಾವಲ್ಲ, ಈ ಮುಂತಾದವು ಕೂಡ ಏನಪ್ಪ ಹಸಿರು ಮನೆ ಅನಿಲಗಳಿಗೆ ಉದಾಹರಣೆಗಳಾಗಿವೆ. ನೋಡಿಲ್ಲ, ಸೂರ್ಯನಿಂದ ಏನಪ್ಪ ಅಂದ್ರೆ ಭೂಮಿಗೆ ಬರುತ್ತೆ. ಇವನ್ನ ಶಾರ್ಟ್ ವೇವ್ಸ್ ಅಂತ ಕರೀತಾರೆ. ಶಾರ್ಟ್ ವೇವ್ ಹೌದಾ? ಆದರೆ ಭೂಮಿ ಏನು ಮಾಡುತ್ತಾ? ಹೀರಿಕೊಂಡೇನಪ್ಪ ಅಂದ್ರೆ ಮತ್ತೆ ಮರುಪ್ರತಿಫಲನ ಮಾಡುತ್ತಾ. ಇದು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರೀತಾರೆ. ದೀರ್ಘ ತರಂಗದ ಭೂ ವಿಕಿರಣಗಳು ಇರ್ತವೆ. ಅದನ್ನು ಏನು ಮಾಡ್ತಾವಂತ ಬಂದರೆ ಇದು ಮತ್ತೆ ವಾತಾವರಣಕ್ಕೆ ಹೋಗೋದಂತೆ ಏನಪ್ಪ ಅಂತ ತಡೆ ಹಿಡಿತಾವಲ್ಲ, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಏನಪ್ಪ ಅಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ. ಈ ಹಸಿರು ಮನೆ ಪರಿಣಾಮ ಒಂದು ನೈಸರ್ಗಿಕ ವಿದ್ಯಮಾನವಿದೆ. ಈ ವಿದ್ಯಮಾನ ಏನಾದರೂ ಭೂಮಿಯ ಮೇಲೆ ನಡೆಯದೇ ಇದ್ದರೆ ಇವತ್ತು ಭೂಮಿ ಅತಿ ಹೆಚ್ಚು ಉಷ್ಣದಿಂದ ಕೂಡಿರ್ತಿತ್ತು, ಇಲ್ಲದಿದ್ದರೆ ಅತಿ ಕಡಿಮೆ ಉಷ್ಣಾಂಶದಿಂದ ಕೂಡಿರ್ತಿತ್ತು. ಇಲ್ಲಿ ಜೀವಿಗಳನ್ನು ಅಸ್ತಿತ್ವದಲ್ಲಿ ಇರ್ತಾ ಇರಲಿಲ್ಲ. ಇವತ್ತು ಈ ಒಂದು ನೈಸರ್ಗಿಕ ವಿದ್ಯಮಾನ ಇರುವುದರಿಂದಲೇ ಇವತ್ತು ಭೂಮಿಯ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡಬಹುದು. ಇತ್ತೀಚಿನ ದಿನದಲ್ಲಿ ಏನಪ್ಪ ಅಂತ ಬಂದರೆ ಕೈಗಾರೀಕರಣದ ನಂತರ ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ಏನಾಗ್ತವೆ? ದಿನದಿಂದ ದಿನಕ್ಕೆ ಏನಪ್ಪ ಅಂದರೆ ಹೆಚ್ಚಾಗ್ತಾ ಇದ್ದಾವೆ. ಅದರಿಂದ ಹಸಿರು ಮನೆ ಅನಿಲಗಳ ಉತ್ಸರ್ಜನ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇದೆ. ಭೂಮಿಯಿಂದ ಹೊರಸೂಸಲ್ಪಟ್ಟಂತಹ ದೀರ್ಘ ತರಂಗಾಂತರದ ಭೂ ವಿಕಿರಣಗಳು ಏನಪ್ಪ ಅಂದ್ರೆ ವಾತಾವರಣದಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳುತ್ತವೆ. ವಾತಾವರಣದಲ್ಲಿ ಏನಪ್ಪ ಅಂತ ಬಂದರೆ ಅತಿ ಹೆಚ್ಚು ಉಷ್ಣಾಂಶ ಏನಪ್ಪ ನಿಯಂತ್ರಣಗೊಳ್ಳುತ್ತಲ್ಲ, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಏನಪ್ಪ ಅಂತ ಬಂದರೆ ಮಾನವ ನಿರ್ಮಿತ ಹಸಿರು ಮನೆ ಅನಿಲ ಪರಿಣಾಮ ಅಂತ ಕರೆಯಲಾಗ್ತಾ ಇದೆ. ಹಾಗಾದರೆ ಜಾಗತಿಕ ತಾಪಮಾನ ಏರಿಕೆ ಅಂತ ಬರುತ್ತೆ. ಜಾಗತಿಕ ತಾಪಮಾನ ಏರಿಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದೇ ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮ ಅಂತಕ್ಕಂಥದ್ದು. ಇಲ್ಲಿ ನಾವು ಎರಡು ರೀತಿಯನ್ನಪ್ಪ ವಿಂಗಡಣೆ ಮಾಡ್ತೀವಿ. ಒಂದು ನೈಸರ್ಗಿಕ ಹಸಿರು ಮನೆ ಪರಿಣಾಮಗಳು ಮತ್ತು ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮಗಳು ಅಂತಕ್ಕಂಥ ನೋಡ್ತೀವಿ. ಏನು ಸೂರ್ಯನಿಂದ ಬರುವಂತಹ ವಿದ್ಯುತ್ ಕಾಂತೀಯ ಅಲೆಯ ರೂಪದಲ್ಲಿ ಏನಪ್ಪ ಅಂತ ಬಂದರೆ ಆ ತರಂಗಗಳು ಏನು ಮಾಡ್ತಾವೆ? ವಿಕಿರಣಗಳು ಭೂಮಿಗೆ ತಲುಪುತ್ತೆ, ಭೂಮಿಯನ್ನು ಹೀರಿಕೊಂಡು ಹಿಡಿದಿಟ್ಟುಕೊಂಡಂತಹ ದೀರ್ಘ ತರಂಗದ ಭೂ ವಿಕಿರಣಗಳು ಮತ್ತೆ ವಾತಾವರಣಕ್ಕೆ ಮರುಹೊರಸೂಸುತ್ತೆ. ಇದನ್ನು ನೈಸರ್ಗಿಕ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಆದರೆ ಅಲ್ಲೇನಂತ ಬಂದರೆ ಮಾನವನ ಅಭಿವೃದ್ಧಿಯ ಚಟುವಟಿಕೆಗಳಿಂದಾಗಿ ಇವತ್ತು ಕೈಗಾರೀಕರಣ ನಂತರ ಏನಪ್ಪ ಅಂದ್ರೆ ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಏನಾಗ್ತಾ ಇದ್ದಾವೆ? ಏರಿಕೆ ಆಗ್ತಾ ಇದ್ದಾವೆ. ಎಷ್ಟು ಏನಪ್ಪ ಅಂದ್ರೆ ಆ ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ಯಾವ ರೀತಿ ಏರಿಕೆ ಆಗ್ತಾ ಇದ್ದಾವೆ ಅಷ್ಟೇ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಹಸಿರು ಮನೆಯ ಅನಿಲಗಳ ಉತ್ಸರ್ಜನೆ ಪ್ರಮಾಣವು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಭೂಮಿಯಿಂದ ಮರುಹೊರಸೂಸಲ್ಪಟ್ಟಂತಹ ದೀರ್ಘ ತರಂಗದ ಭೂ ವಿಕಿರಣ
ವಿಕಿರಣಗಳು ಏನು ಮಾಡ್ತಾವೆ ಅಂತ ಬಂದರೆ ವಾತಾವರಣದಿಂದ ಹೊರಗಡೆ ಹೋಗದಂತೆ ನೋಡಿಕೊಂಡು ಅದೇನಪ್ಪ ಅಂದರೆ ವಾತಾವರಣದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ನಿಯಂತ್ರಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್, ದಿನದಿಂದ ದಿನಕ್ಕೆ ಏನಪ್ಪ ಅಂದ್ರೆ ತಾಪಮಾನವು ಕೂಡ ಹೆಚ್ಚಳವಾಗ್ತಾ ಇದೆ. ಈ ವಿದ್ಯಮಾನಕ್ಕೆ ಏನಂತ ಕರಿತೀವಿ ಅಂತ ಬಂದ್ರೆ ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೀವಿ. ಇವತ್ತು ಮನುಕುಲ ಏನಪ್ಪ ಅಂದ್ರೆ ಅತ್ಯಂತ ಬಹುದೊಡ್ಡದಾದಂಥ ಪರಿಸರ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಇವತ್ತು ವಾಯುವಿನಲ್ಲಿ ಅಂದರೆ ಗಾಳಿಯಲ್ಲಿ ನೀರಾವಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅದಲ್ಲ, ಗಾಳಿಯಲ್ಲಿರುವಂಥ ವಾಯುವಿನಲ್ಲಿರುವಂತಹ ನೀರಾವಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಅವಗೆಂಪು ಕಿರಣಗಳು ಅಂತ ವಿಕಿರಣಗಳು ಮಾಡ್ತವೆ. ಇನ್ಫ್ರಾರೆಡ್ ಕಿರಣಗಳು ಹೀರಿ ವಾಯುವನ್ನು ಇನ್ನೂ ಹೆಚ್ಚು ಏನಪ್ಪ ಬಿಸಿ ಆಗುವಂತೆ ಮಾಡುತ್ತದೆ. ಅಂದರೆ ಇವತ್ತು ವಾಯುವಿನಲ್ಲಿ ಇವತ್ತು ಗಾಳಿಯಲ್ಲಿ ಏನಿದೆ ಅಂತ ಅಂದ್ರೆ ಇವತ್ತು ನೀರಾವಿ ಇದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅವಗೆಂಪು ವಿಕಿರಣಗಳು ಅದಾವಲ್ಲ ಅವೇನು ಮಾಡ್ತಾವೆ, ಹೀರಿಕೊಂಡು ವಾಯುವನ್ನು ಇರುವಂಥ ಉಷ್ಣಾಂಶದಿಂದ ಹೆಚ್ಚು ಉಷ್ಣಾಂಶವನ್ನಾಗಿ ಮಾಡುತ್ತೆ. ಯಾವುದು ಅಂತ ಬಂದರೆ ಅವಗೆಂಪು ವಿಕಿರಣಗಳು ಅಂತಕ್ಕಂಥದ್ದು. ಹಾಗಾದರೆ ಒಂದು ಅಧ್ಯಯನದ ಪ್ರಕಾರ ಹಸಿರು ಮನೆ ಅನಿಲಗಳು ಬಿಡುಗಡೆ ಮಟ್ಟ ತಡೆಯದೇ ಇದ್ದರೆ ಭೂಮಿಯ ತಾಪಮಾನ 2050 ವೇಳೆಗೆ ಈಗಿರುವಂಥ ತಾಪಮಾನಕ್ಕಿಂತ 2.5 ಡಿಗ್ರಿ ಸೆಲ್ಸಿಯಸ್ ಉಷ್ಣ ಪ್ರಮಾಣ ಹೆಚ್ಚಳ ಆಗುತ್ತೆ. ಮುಂದೆ 2100 ವೇಳೆಗೆ 2.5 ಡಿಗ್ರಿ ಸೆಂಟಿಗ್ರೇಡಿಂದ ಹಿಡ್ಕೊಂಡು 6 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟೇನಪ್ಪ ಉಷ್ಣಾಂಶ ಹೆಚ್ಚಾಗಬಹುದು. ಆ ಹೆಚ್ಚು ಉಷ್ಣಾಂಶವನ್ನು ಹೆಚ್ಚಳವಾದರೆ ಇವತ್ತೇನಂತ ಬಂದರೆ ಮನುಕುಲ ಅತ್ಯಂತ ಬಹುದೊಡ್ಡದಾದಂಥ ಪರಿಸರದ ತೊಂದರೆಗೆ ಏನಪ್ಪ ಅನುಭವಿಸ್ತದೆ ಅಂತಕ್ಕಂಥದ್ದನ್ನು ಈ ಅಧ್ಯಯನ ವರದಿ ಪ್ರಕಾರ ನಮಗೆ ತಿಳಿದು ಬರುತ್ತದೆ. ಹಾಗಾದರೆ ಈ ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ ದುಷ್ಪರಿಣಾಮಗಳು ಏನಪ್ಪ ಉಂಟಾಗ್ತವೆ. ಇವತ್ತು ಹವಾಮಾನ ಬದಲಾವಣೆ ಆಗುತ್ತೆ, ಸಮುದ್ರ ಮಟ್ಟದಲ್ಲಿ ಏರಿಕೆ ಕಂಡು ಬರುತ್ತೆ. ಅದೇ ರೀತಿ ಏನಪ್ಪ ಕೃಷಿಯ ಮೇಲೆ ತೊಂದರೆಯನ್ನು ಉಂಟಾಗುತ್ತೆ. ಮನುಕುಲ ಅನೇಕ ರೋಗ ರುಜಿನಕ್ಕೆ ತುತ್ತಾಗ್ತಾನೆ. ಅದರಲ್ಲಿ ಬಹುದೊಡ್ಡದಾದಂತಹ ಒಂದು ದುಷ್ಪರಿಣಾಮ ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು. ಅಂದರೆ ಭೂ ವಾತಾವರಣದಲ್ಲಿ ದಿನದಿಂದ ದಿನಕ್ಕೆ ಏನಾಗುತ್ತೆ, ತಾಪಮಾನದ ಏರಿಕೆ ಪ್ರಮಾಣ ಹೆಚ್ಚಳವಾದಂತೆಲ್ಲ ಋತುಮಾನಗಳಲ್ಲಿ ಬದಲಾವಣೆ ಆಗುತ್ತೆ. ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತೆ, ಚಳಿಗಾಲದಲ್ಲಿ ಅತಿ ಹೆಚ್ಚು ಶೀತ ಇರುವುದರಿಂದ ಇವತ್ತು ಮಾನವ ಏನಪ್ಪ ಅಂದ್ರೆ ಅಂದರೆ ವನ್ಯಜೀವಿಗಳು ಏನಪ್ಪ ಅಂದ್ರೆ ವಾಸವಾಗಲು ಯೋಗ್ಯವಾಗದ ವಾತಾವರಣ ನಿರ್ಮಾಣವಾಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅಕಾಲಿಕ ಮಳೆಯ ಪ್ರಮಾಣವು ಕೂಡ ಮುಂತಾದ ಬದಲಾವಣೆ ಕೂಡ ಕಂಡು ಬರ್ತವೆ. ಇಲ್ಲಿ ಋತುಮಾನಗಳು ಏನಪ್ಪ ಅಂದ್ರೆ ಬದಲಾವಣೆ ಆಗ್ತವೆ. ಎರಡನೇದು ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಇವತ್ತು ಸಿಹಿ ನೀರಿನ ಪ್ರಮಾಣದಲ್ಲಿ ಅತಿ ದೊಡ್ಡ ನೀರಿನ ಆಕಾರ ಯಾವುದು ಅಂತ ಬಂದರೆ ಹಿಮಗಡ್ಡೆಗಳು ಅಥವಾ ಮಂಜುಗಡ್ಡೆಗಳು ಅಂತಕ್ಕಂಥ ನೋಡ್ತೀವಿ. ಅಧಿಕ ತಾಪಮಾನದ ಏರಿಕೆಯಿಂದಾಗಿ ಏನಾಗುತ್ತೆ, ಮಂಜುಗಡ್ಡೆಗಳು ಏನಪ್ಪ ಅಂದ್ರೆ ಕರಿಗಿ ಬಿಡುತ್ತವೆ. ಕರಿಗೇನಪ್ಪ ಅಂದರೆ ಸಮುದ್ರಕ್ಕೆ ಏನಪ್ಪ ಸೇರಿಕೊಳ್ತವೆ. ಸಮುದ್ರವನ್ನು ಸೇರಿದ ಮೇಲೆ ಸಮುದ್ರದ ನೀರಿನ ಮಟ್ಟ ಏನಾಗುತ್ತೆ ಅಂತ ಬಂದರೆ ದಿನದಿಂದ ದಿನಕ್ಕೆ ಏನಪ್ಪ ಹೆಚ್ಚಳವಾಗುತ್ತೆ. ಅಂದರೆ ವಾಯುಮಂಡಲದಲ್ಲಿ ಏನಪ್ಪ ಅಂದ್ರೆ ಬಿಸಿ ಹೆಚ್ಚಾದಕರ ಹಿಮಾಲಯ ಮತ್ತು ಏನಪ್ಪ ಅಂದ್ರೆ ಧ್ರುವ ಪ್ರದೇಶದಲ್ಲಿರುವಂಥ ಹಿಮಬಂಡೆಗಳು ಅಥವಾ ಮಂಜುಗಡ್ಡೆಗಳು ಅಥವಾ ಹಿಮಗಡ್ಡೆಗಳು ಏನಪ್ಪ ಅಂದ್ರೆ ಕರಗಿ ಸಮುದ್ರದ ನೀರಿನೊಳಗೆ ಏನಪ್ಪ ಅಂದ್ರೆ ಸೇರ್ಪಡೆ ಆಗುತ್ತೆ. ಸಮುದ್ರದ ನೀರಿನ ಮಟ್ಟ 1.3 ಮೀಟರ್ ಅಷ್ಟೇನಪ್ಪ ಅಂದ್ರೆ ಪ್ರತಿ ವರ್ಷ ಹೆಚ್ಚಳವಾಗ್ತಾ ಇದೆ. ಅದೇ ರೀತಿ ವಾತಾವರಣದಲ್ಲಿ ಏರುಪೇರು ಉಂಟಾಗುತ್ತೆ. ಭೂಮಿಯ ಮೇಲೆ ಏನಪ್ಪ ಅಂದ್ರೆ ಬರಗಾಲದ ಪರಿಸ್ಥಿತಿ ಉಂಟಾದ ಮೇಲೆ ಕೃಷಿಗೂ ಕೂಡ ಏನಪ್ಪ ಅಂದ್ರೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುತ್ತೆ. ಪ್ರವಾಹಗಳು ಹೆಚ್ಚಾಗ್ತವೆ. ಒಂದು ಕಡೆ ಅತಿವೃಷ್ಟಿ ಆದರೆ ಇನ್ನೊಂದು ಕಡೆ ಅನಾವೃಷ್ಟಿ ಏನಪ್ಪ ಸೃಷ್ಟಿ ಆಗ್ತವೆ. ಇದನ್ನು ವ್ಯತಿರಿಕ್ತವಾಗಿ ಏನಪ್ಪ ಹವಾಮಾನ ಬದಲಾವಣೆ ಮೇಲೆ ತುಂಬ ಉಂಟಾದಂಥ ಪ್ರಾಕೃತಿಕ ವಿಪತ್ತುಗಳನ್ನ ಬರಗಾಲ, ಚಂಡುಮಾರುತ, ಸುನಾಮಿಗಳು ಅವುಗಳು ಏನಪ್ಪ ದಿನದಿಂದ ದಿನಕ್ಕೆ ಏನಾಗ್ತವೆ, ಹೆಚ್ಚಳವಾಗ್ತವೆ. ಇದರಿಂದಾಗಿ ನೀರಿನ ಸುರಕ್ಷತೆ ಮತ್ತು ಲಭ್ಯತೆಯ ಮೇಲೆ ದುಷ್ಪರಿಣಾಮ ಕೂಡ ಕಾರಣವಾಗುತ್ತೆ. ಇದರಿಂದ ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ. ಅದೇ ರೀತಿ ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ ಇವತ್ತು ಜೀವಿ ಪರಿಸರ ವ್ಯವಸ್ಥೆ ಇದೆಯಲ್ಲ, ಸಮತೋಲನವನ್ನು ಅಸ್ಥಿರಗೊಳಿಸಿ ಏನು ಮಾಡುತ್ತೆ, ಜೀವ ವೈವಿಧ್ಯತೆಯ ನಾಶಕ್ಕೂ ಕೂಡ ಕಾರಣವಾಗುತ್ತೆ. ಉದಾಹರಣೆಗೆ ಏನಂತ ಬಂದರೆ ಇವತ್ತು ಸಮುದ್ರದ ಜಲೀಯ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರುವಂಥ ಹವಳ ಜೀವಿಗಳು ಬದುಕುವ ಸಾಮರ್ಥ್ಯ 18ರಿಂದ 20 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರುತ್ತೆ. ಆ ತಾಪಮಾನ ಏರಿಕೆಯಿಂದಾಗಿ ಏನಾಗುತ್ತೆ ಅಂತ ಬಂದರೆ ಆ ಹವಳ ದಿಂಡಗಳೇನಾಗ್ತವೆ, ನಶಿಸಿ ಹೋದ್ಮೇಲೆ ಇಡೀ ಪರಿಸರ ವ್ಯವಸ್ಥೆಯಲ್ಲಿ ಅಥವಾ ಒಂದು ಪೋಷಣಾ ವ್ಯವಸ್ಥೆಯಲ್ಲಿ ಒಂದು
ಕೊಂಡಿ ಕಳಚಿ ಬೀಳುತ್ತೆ. ಆಹಾರ ಸರಪಳಿ ಏನಪ್ಪ ಕಳಚಿ ಬಿದ್ದುಬಿಡುತ್ತೆ. ನೋಡ್ರಿ, ಪೋಷಣಾ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಕೊಂಡಿ ಕಳಚಿ ಬಿದ್ದರೆ ಇಡೀ ಮನುಕುಲದ ನಾಶಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಪೋಷಣಾ ಸ್ತರದಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಇಡೀ ಜೀವಿ ಪರಿಸರ ವ್ಯವಸ್ಥೆಯನ್ನು, ಇಡೀ ಆಹಾರ ಸರಪಳಿಯನ್ನಪ್ಪ ಅಸಮತೋಲನಗೊಳಿಸುತ್ತೆ. ಹೌದಾ? ಈ ರೀತಿಯೂ ಕೂಡ ಏನಪ್ಪ ಅಂದರೆ ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ ದುಷ್ಪರಿಣಾಮಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತ ಏನಪ್ಪ ಅಂತಂದರೆ ಸುಮಾರು 50% ಜನರು ಕೃಷಿಯ ಮೇಲೆ ಅವಲಂಬನೆ ಆಗಿದ್ದಾರೆ. ಅಂದರೆ ಸ್ವತಂತ್ರ ಭಾರತದಲ್ಲಿ 81% ಏನಪ್ಪ ಅಂದರೆ ಕೃಷಿಯ ಮೇಲೆ ಅವಲಂಬನೆ ಆಗಿದ್ದರು. ಇವತ್ತು ದಿನದಿಂದ ದಿನಕ್ಕೆ ಏನಪ್ಪ ಅಂದರೆ ದ್ವಿತೀಯ ವಲಯ ಮತ್ತು ತೃತೀಯ ವಲಯದ ಕಡೆ ಏನಪ್ಪ ಅಂದ್ರೆ ಹೆಚ್ಚು ಜನ ಅವಲಂಬನೆ ಆಗ್ತಾ ಇದ್ದಾರೆ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಇದೆ. ಅದರಲ್ಲಿ ವಾತಾವರಣದಲ್ಲಿ ಏನಪ್ಪ ಬದಲಾವಣೆ ಉಂಟಾದ ಮೇಲೆ ಒಂದು ಬರಗಾಲದ ಪರಿಸ್ಥಿತಿ ಉಂಟಾಗುತ್ತೆ, ತೀವ್ರವಾದಂಥ ದುಷ್ಪರಿಣಾಮಗಳು ಉಂಟಾಗ್ತವೆ. ಜೊತೆಗೆ ಏನಪ್ಪ ಅಂತಂದ್ರೆ ಕೃಷಿ ಉತ್ಪಾದನೆಯು ಕೂಡ, ಬೆಳವಣಿಗೆ ಕೂಡ ಏನಾಗುತ್ತೆ, ಕುಂಠಿತಗೊಳ್ಳುತ್ತದೆ. ಹಾಗಾಗಿ ಆರ್ಥಿಕ ಸಮಸ್ಯೆಯು ಕೂಡ ಉಂಟಾಗುತ್ತೆ. ಅದೇ ರೀತಿ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ. ಮುಂಗಾರಿನಲ್ಲಿ ಮಳೆಯ ಕೊರತೆಯನ್ನು ಕಂಡು ಬಂದರೆ ಹಿಂಗಾರಿನಲ್ಲಿ ಮಳೆಯ ನರ್ತನ ಇವೆಲ್ಲವೂ ಕೂಡ ಕೃಷಿಯ ಜೀವನಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಜಾಗತಿಕ ತಾಪಮಾನ ಏರಿಕೆಗಳು ಇದನ್ನು ಕೃಷಿಯ ಮೇಲೆ ಅವಲಂಬಿಸಿರುವಂಥ ಕೈಗಾರಿಕೆಗಳು ಮತ್ತು ಇತರೆ ಆರ್ಥಿಕ ಚಟುವಟಿಕೆ ಮೇಲೆಯೂ ಕೂಡ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ. ಎದರಿಂದ ಅಂತ ಬಂದರೆ ಜಾಗತಿಕ ತಾಪಮಾನದ ಏರಿಕೆಯಿಂದ. ಜಾಗತಿಕ ತಾಪಮಾನ ಕೇವಲ ಏನಪ್ಪ ಅಂತ ಬಂದರೆ ಪ್ರಕೃತಿ ಮೇಲೆ ಅಲ್ಲದೆ ಮಾನವನ ಆರೋಗ್ಯದ ಮೇಲೂ ಕೂಡ ಭೀಕರವಾದಂಥ ಪರಿಣಾಮ ಉಂಟು ಮಾಡುತ್ತದೆ. ಜಗತ್ತಿನಲ್ಲಿ ಎಷ್ಟೋ ಜನರು ಏನಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶದಿಂದಾಗಿ ಏನಪ್ಪ ಅಂದ್ರೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇವತ್ತು ಮಲೇರಿಯಾ ಆಗಿರ್ಬೋದು, ಕಾಲರಾ ಆಗಿರ್ಬೋದು, ಮುಂತಾದ ಕಾಯಿಲೆಗಳು ಏನಪ್ಪ ಅಂತ ಬಂದರೆ ರೋಗವನ್ನು ತರುವಂತಹ ಕಾಯಿಲೆಗಳಿದಾವೆ, ರೋಗವನ್ನು ತರುತ್ತದೆ. ಇದರಿಂದ ತಾಪಮಾನದ ಏರಿಕೆ ವೃದ್ಧಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಹಸಿರು ಮನೆ ಅನಿಲಗಳು ಯಾವುವು? ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತಕ್ಕಂಥ ಪದೇ ಪ್ರಶ್ನೆಯನ್ನು ಕೇಳ್ತಾನೆ. ಗ್ರೀನ್ ಹೌಸ್ ಗ್ಯಾಸಸ್ ಅಂತಕ್ಕಂಥ ಈ ಕೆಳಗಿನ ಇವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಂತ ಕೇಳ್ತಾನೆ. ಈ ಕೆಳಗಿನ ಇವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ತಿರ್ತಾನೆ. ಜಾಗತಿಕ ತಾಪಮಾನದ ಏರಿಕೆಯು ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮದ ಒಂದು ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದೆ. ಹೌದಾ? ಅಂದರೆ ಕೈಗಾರೀಕರಣ ನಂತರ ಏನಾಗ್ತಾ ಇದೆ ಅಂತ ಬಂದರೆ ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ಹೆಚ್ಚಳವಾಗ್ತಾ ಇದ್ದಾವೆ. ಹಸಿರು ಮನೆ ಅನಿಲಗಳ ಉತ್ಸರ್ಜನೆ ಏನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಏನಪ್ಪ ಹೆಚ್ಚಳವಾಗ್ತಾ ಇದೆ. ಅದರಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂದರೆ ಇಲ್ಲಿ 2 ರೀತಿ ಬರ್ತಾವೆ. ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮ ಮತ್ತು ನೈಸರ್ಗಿಕ ಹಸಿರು ಮನೆ ಪರಿಣಾಮ ಅಂತ ಬರುತ್ತೆ. ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವಂಥ ಹಸಿರು ಮನೆ ಅನಿಲ ಯಾವುದು ಅಂತ ಬಂದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು. ನೈಸರ್ಗಿಕ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು ಯಾವುದು ಅಂತ ಬಂದರೆ ನೀರಾವಿ ಅಂತಕ್ಕಂಥದ್ದು. ಇದು ಅಂತೂ ಪ್ರಶ್ನೆನ ಕೇಳಿದ್ದಾರೆ. ಇದು ಮಾನವ ನಿರ್ಮಿತ ಹಸಿರು ಮನೆ ಅನಿಲಕ್ಕೆ, ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವಂಥ ಹಸಿರು ಮನೆ ಅನಿಲ ಯಾವುದು ಅಂತ ಬಂದರೆ ಕಾರ್ಬನ್ ಡೈಆಕ್ಸೈಡ್. ನೈಸರ್ಗಿಕ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ಯಾವುದು ಅಂತ ಬಂದರೆ ನೀರಾವಿ ಅಂತಕ್ಕಂಥದ್ದು. ಹಾಗಾದರೆ ಹಸಿರು ಮನೆ ಅನಿಲಗಳು ಯಾವುವು ಅಂತ ನೋಡೋದಾದರೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದೆ. ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಡ್ತಾ ಇದೆ. ಓಝೋನ್ ಅಂತಕ್ಕಂಥದ್ದು O3 ಇದು ಆಕ್ಸಿಜನ್ನ ಬಹುರೂಪ. ಇದು ಸಮೋಷ್ಣ ಮಂಡಲದಲ್ಲಿದ್ದರೆ ಜೀವಿಗಳ ಸಂರಕ್ಷಕ. ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲದಲ್ಲಿ ಇದ್ದರೆ ಇದು ಮಾಲಿನ್ಯಕರ. ಅಂದರೆ ಹಸಿರು ಮನೆ ಪರಿಣಾಮಕ್ಕೆ ಅತಿ ಕಡಿಮೆಯಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ ಯಾವುದು ಅಂತ ಬಂದರೆ ಈ ಓಝೋನ್ ಅಂತಕ್ಕಂಥದ್ದು. ಅದೇ ರೀತಿ ಮೀಥೇನು, ಸಲ್ಫರ್ ಹೆಕ್ಸಾಫ್ಲೋರೈಡು, ನೈಟ್ರಸ್ ಆಕ್ಸೈಡು, ಫರ್ಫ್ಲೋರೋಕಾರ್ಬನ್ನು, ಕ್ಲೋರೋಫ್ಲೋರೋಕಾರ್ಬನ್ನು, ಹೈಡ್ರೋಫ್ಲೋರೋಕಾರ್ಬನ್ನು, ನೀರಾವಿ, ನೈಟ್ರೋಜನ್ ಟ್ರೈಫ್ಲೋರೈಡ್ ಅಂತಕ್ಕಂಥ ಹೀಗೆ 10 ಅನಿಲಗಳೇನಪ್ಪ ಅಂದ್ರೆ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಈ 10 ಅನಿಲಗಳೇನಪ್ಪ ಅಂದ್ರೆ ವಾತಾವರಣದಲ್ಲಿ ಇದರ ಉತ್ಸರ್ಜನೆ ಪ್ರಮಾಣ ಹೆಚ್ಚಾದೆ ಅಂತಲ್ಲ, ಭೂಮಿಯಿಂದ ಹೊರಸೂಸಲ್ಪಟ್ಟಂತಹ ದೀರ್ಘ ತರಂಗದ ಭೂ ವಿಕಿರಣಗಳೇನ ಮಾಡ್ತವೆ ಅಂತ ಅಂದರೆ ವಾತಾವರಣಕ್ಕೆ ಹೋಗದಂತೆ ಅದನ್ನು ತಡೆಗಟ್ಟಿ ಅದನ್ನಪ್ಪ ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶದ ಪ್ರಮಾಣ ಹೆಚ್ಚಿಸುವಲ್ಲಿ ಏನಪ್ಪ ಪ್ರಮುಖ
ಪ್ರಮುಖ ಪಾತ್ರ ವಹಿಸ್ತವೆ. ಹಾಗಾದರೆ ಈ ಹಸಿರುಮನೆ ಅನಿಲಗಳದ ಒಂದು ವಿವರಣೆಯನ್ನು ಒಂದೊಂದೊಂದನ್ನಾಗಿ ಚರ್ಚೆ ಮಾಡೋಣ. ಹಾಗಾದರೆ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು, ಕಾರ್ಬನ್ ಡೈಆಕ್ಸೈಡ್ ಅಂತ ನೋಡೋದಾದರೆ ಇದು ನೈಸರ್ಗಿಕವಾಗಿ ಕಾರ್ಬನ್ ಚಕ್ರದಲ್ಲಿ ವಾತಾವರಣದ ಇಂಗಾಲದ ಡೈಆಕ್ಸೈಡನ್ನು ಸಾಮಾನ್ಯವಾಗಿ ಏನಂತ ಬಂದರೆ ಎರಡು ಪ್ರಮುಖವಾದಂಥ ಬತ್ತುಕುಳಿನ ಸಿಂಕ್ಗಳು ಹೀರಿಕೊಳ್ಳುತ್ತವೆ. ಅಂದರೆ ಇವತ್ತು ಕಾರ್ಬನ್ನನ್ನು ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಬಂದರೆ ಪ್ರಾಥಮಿಕ ಮೂಲಗಳು ಅಂತ ನೋಡೋದಾದರೆ ಇವತ್ತು ಕಲ್ಲಿದ್ದಲು ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆಗಳಲ್ಲಿ ಮತ್ತೇನಪ್ಪ ದಹನ ಪಳವಳಿಕೆ ಇಂಧನವನ್ನು ದಹನ ಕ್ರಿಯೆಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಉತ್ಪತ್ತಿ ಆಗುತ್ತೆ. ಎರಡು ರೀತಿ ಏನಪ್ಪ ಎರಡು ಸಿಂಕ್ ಅಂದರೆ ಎರಡು ಬತ್ತುಕುಳಿಗಳು ಏನಪ್ಪ ಹೀರಿಕೊಳ್ಳುತ್ತವೆ. ಒಂದು ಅರಣ್ಯಗಳು ಅಂತ ಬರ್ತಾವೆ. ಸಸ್ಯಗಳನ್ನು ಏನಪ್ಪ ಆಹಾರವನ್ನು ಉತ್ಪಾದನೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬೇಕಾಗುತ್ತೆ. ಆ ಅರಣ್ಯಗಳು ಏನು ಮಾಡ್ತಾವೆ ಅಂತ ಬಂದರೆ ಕಾರ್ಬನ್ ಡೈಆಕ್ಸೈಡನ್ನ ಹೀರಿಕೊಳ್ಳುತ್ತವೆ. ಜೊತೆಗೆ ಸಾಗರ ಪ್ರದೇಶಗಳು ಅಂತ ಬರ್ತಾವೆ. ಅಂದರೆ ಸಾಗರ ಪ್ರದೇಶಗಳು ಹೀರಿಕೊಳ್ಳುವ ದರಕ್ಕಿಂತ ಏನಪ್ಪ ಅಂದ್ರೆ ಹೀರಿಕೊಳ್ಳುವ ದರಕ್ಕಿಂತಲೂ ಕೂಡ ಉತ್ಸರ್ಜನೆ ಪ್ರಮಾಣವೇ ಏನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಏನಪ್ಪ ಹೆಚ್ಚಳವಾಗುತ್ತೆ. ಸಾಗರಗಳು ಅರಣ್ಯಗಳು ಏನಪ್ಪ ಅಂತ ಬಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ತವೆ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡನ್ನು ಪ್ರಾಥಮಿಕ ಮೂಲ ಯಾವ ಮೂಲದಿಂದ ಏನಪ್ಪ ಅಂದರೆ ಉತ್ಪಾದನೆಗೊಳ್ಳುತ್ತವೆ ಅಂತ ಬಂದರೆ ಇವತ್ತು ಕಲ್ಲಿದ್ದಲು, ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಪಳವಳಿಕೆ ಇಂಧನಗಳ ದಹನ ಕ್ರಿಯೆಯಿಂದಾಗಿ ಮತ್ತು ಅರಣ್ಯದ ದಹನ ಕ್ರಿಯೆ ಜೊತೆಗೆ ಜೌಗು ಪ್ರದೇಶಗಳು ನೈಸರ್ಗಿಕವಾಗಿ ಅಥವಾ ಮಾನವ ಅಭಿವೃದ್ಧಿ ಚಟುವಟಿಕೆಗಳಿಂದಾಗಿ ನಾಶಗೊಂಡ ಮೇಲೆ ಏನಪ್ಪ ಬಿಡುಗಡೆಗೊಳ್ಳುತ್ತವೆ ಕಾರ್ಬನ್ ಸಂಯುಕ್ತಗಳು. ಅಂದರೆ ಕಾರ್ಬನ್ ಆಕ್ಸಿಡೇಷನಿಂದ ಅದು ದ್ವಿತೀಯ ಮೂಲಗಳು ಯಾವ್ಯಾವು ಅಂತ ಬಂದರೆ ಅರಣ್ಯದ ದಹನದಿಂದ ಜೌಗು ಪ್ರದೇಶಗಳಿಂದ ನಾಶದ ಕ್ರಿಯೆಯಿಂದಾಗಿ ಕಾರ್ಬನ್ ಏನಾಗುತ್ತೆ ಅಂತ ಬಂದರೆ ಉತ್ಪಾದನೆ ಆಗುತ್ತೆ. ಇವತ್ತು ಸಿಮೆಂಟ್ ತಯಾರಿಕಾ ಉದ್ಯಮದಲ್ಲಿಯೂ ಕೂಡ ಇಂಗಾಲದ ಒಂದು ಆಮ್ಲ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಅಂತ ಹೆಚ್ಚಳವಾಗುತ್ತೆ. ಅಂದರೆ ಇಂಗಾಲದ ಡೈಆಕ್ಸೈಡ್ ಏನೋ ಪ್ರಾಥಮಿಕ ಮೂಲಗಳು ಯಾವ್ಯಾವು ಅಂತ ಬಂದರೆ ಕಲ್ಲಿದ್ದಲು, ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು, ಇತರೆ ಇಂಧನದ ಅಂದರೆ ಪಳವಳಿಕೆ ಇಂಧನಗಳ ದಹನ ಕ್ರಿಯೆಯಿಂದಾಗಿ ರಿಲೀಸ್ ಆಗುತ್ತೆ. ಇದು ಪ್ರಾಥಮಿಕ ಮೂಲ. ದ್ವಿತೀಯ ಮೂಲಗಳು ಏನಂತ ಬಂದರೆ ಅರಣ್ಯವನ್ನು ದಹನ ಕ್ರಿಯೆಗೆ ಒಳಪಟ್ಟಾಗ ಜೊತೆಗೆ ಜೌಗು ಪ್ರದೇಶಗಳು ನೈಸರ್ಗಿಕವಾಗಿ ಅಥವಾ ಮಾನವನ ಅಭಿವೃದ್ಧಿಯ ಚಟುವಟಿಕೆಗಳಿಂದಾಗಿ ನಾಶಗೊಂಡ ಮೇಲೆ ಇಂಗಾಲದ ಸಂಯುಕ್ತಗಳು ಏನಾಗ್ತಾವೆ ಅಂತ ಬಂದರೆ ಇಂಗಾಲದ ಸಂಯುಕ್ತಗಳು ಉತ್ಕರ್ಷಣೆ ಅದರ ದ್ವಿತೀಯ ಮೂಲಗಳಾಗಿರ್ತವೆ. ಹೌದಾ? ಸಿಮೆಂಟ್ ತಯಾರಿಕೆಯಲ್ಲಿನೂ ಕೂಡ ಇಂಗಾಲದ ಆಮ್ಲ ಏನಾಗುತ್ತೆ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಅದೇ ರೀತಿ ಮೀಥೇನ್ ಅಂತ ಬರುತ್ತೆ. ಈ ಮೀಥೇನ್ ಇದೆಯಲ್ಲ ಜೌಗು ಅನಿಲ ಅಂತ ಕರೀತಾರೆ. ಏನಂತ ಕರೀತಾರೆ? ಜೌಗು ಅನಿಲ ಅಂತ ಕರೆಯಲ್ಪಡುವಂಥ ಮೀಥೇನು ಇಂಗಾಲ ಡೈಆಕ್ಸೈಡ್ಗಿಂತ 84 ಪಟ್ಟು ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಯಾವುದು ಅಂತ ಬಂದರೆ ಮೀಥೇನ್ ಇದೆ ನೋಡ್ರಿ, ಇದೊಂದು ಜೌಗು ಅನಿಲ. ಓಕೆ, ಅದರ ಜೊತೆಗೆ ಏನಪ್ಪ ಅಂತ ಒಂದು ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯದಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ಗೆ ಹೋಲಿಸಿದಾಕರ ಇಂಗಾಲದ ಡೈಆಕ್ಸೈಡ್ಗಿಂತಲೂ 84 ಪಟ್ಟು ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಯಾವುದಕ್ಕಿರುತ್ತೆ ಅಂತ ಬಂದರೆ ಈ ಮೀಥೇನ್ಗಿರುತ್ತದೆ. ಆದರೆ ಈ ಮೀಥೇನ್ ಏನಪ್ಪ ಅಂದ್ರೆ ಅದನ್ನು ಏನಪ್ಪ ಉತ್ಪಾದನೆಯ ಮೂಲಗಳು ಯಾವ್ಯಾವು ಅಂತ ಬಂದರೆ ಇವತ್ತು ಜೌಗು ಪ್ರದೇಶಗಳು ಅಂತ ನೋಡ್ತೀವಿ. ಅಂದರೆ ಭಾರತದಲ್ಲಿ ಸುಮಾರು ಇವತ್ತು 96 ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿದವು. ಇವತ್ತು 2700ಕ್ಕೂ ಹೆಚ್ಚು 27,000ಕ್ಕೂ ಅಧಿಕ ಏನಪ್ಪ ಜೌಗು ಪ್ರದೇಶಗಳು ಭಾರತದಲ್ಲಿ ಕಂಡು ಬರ್ತಾ. ಆ ಜೌಗು ಪ್ರದೇಶದಲ್ಲಿರುವಂಥದ್ದು ಇವತ್ತು ಮೀಥೇನ್ ಏನಾಗುತ್ತೆ ಆ ಒಂದು ಮೀಥೇನ್ ಜೌಗು ಪ್ರದೇಶದಲ್ಲಿ ಏನಪ್ಪ ಅಂದರೆ ಉತ್ಪತ್ತಿ ಆಗುತ್ತೆ. ಇವತ್ತು ಭತ್ತದ ಗದ್ದೆಗಳಲ್ಲಿ ನೋಡ್ತೀವಿ. ಅದೇ ಜೈವಿಕ ರಾಶಿಗಳನ್ನು ದಹನ ಕ್ರಿಯೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಮೀಥೇನ್ ಏನಪ್ಪ ಅಂದರೆ ಹೊರಗಡೆ ಬರುತ್ತೆ. ಗೆದ್ದಲುಗಳನ್ನು ನೋಡ್ತೀವಿ. ಅನಿಲ ಕೊರಿವಿಕೆ ಅಂತ ಗ್ಯಾಸ್ ಡ್ರಿಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನಪ್ಪ ಮೀಥೇನ್ ರಿಲೀಸ್ ಆಗುತ್ತೆ. ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ, ಸಾಗರ ಪ್ರದೇಶದಲ್ಲಿ ಅಥವಾ ಪ್ರಾಣಿಯ ವಿಸರ್ಜನೆ ಅಂದರೆ ಪ್ರಾಣಿಯ ತ್ಯಾಜ್ಯಗಳಲ್ಲಿ ಕೂಡ ಇವತ್ತು ಮೀಥೇನ್ ಏನಾಗುತ್ತೆ ರಿಲೀಸ್ ಆಗುತ್ತೆ. ಹಾಗಾದರೆ ಜಾಗತಿಕ ಮೀಥೇನ್ ಪ್ರತಿಜ್ಞಾ ವಿಧಿ ಅಂತ ಬರುತ್ತೆ. ಗ್ಲೋಬಲ್ ಮೀಥೇನ್ ಪ್ಲೆಡ್ಜ್ ಅಂತಕ್ಕಂಥದ್ದು ಯಾಕಂತ ಬಂದರೆ ಇವತ್ತು ಹವಾಮಾನ ಅಂತ ಬಂದರೆ ಇವತ್ತು ಕಾರ್ಬನ್ ಅಂದರೆ ಉಷ್ಣದ ಪ್ರಮಾಣ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ಈ ಮೀಥೇನ್ ಏನು ಮಾಡಬೇಕು ಅಂತ ಬಂದರೆ ನಿಯಂತ್ರಣ ಮಾಡಬೇಕಾಗುತ್ತೆ. UNFCCC ಅಂತ ಬರುತ್ತೆ, ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ನ
ಕಾನ್ಫರೆನ್ಸ್ ಆಫ್ ಪಾರ್ಟಿ 26ನೇ ಸಭೆ 2020ರಲ್ಲಿ ಏನಪ್ಪ ಅಂದ್ರೆ ಇದು ಜರುಗಿರುತ್ತೆ. ಅಮೇರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ಮುಂದಾಳತ್ವದಲ್ಲಿ 2021ಕ್ಕೆ ಏನಪ್ಪ ಯೋಜನೆ ರೂಪ ಬರುತ್ತೆ. 2030ರ ವೇಳೆಗೆ ಮೀಥೇನ್ನ ಉತ್ಸರ್ಜನೆಯದೆಲ್ಲ ಪ್ರತಿಶತ 30ರಷ್ಟು ಏನಪ್ಪ ಅಂದ್ರೆ ಕಡಿತಗೊಳಿಸುವಂತಹ ಉದ್ದೇಶ ಕೂಡ ಹೊಂದಿದೆ. ಅಂದರೆ ಜಾಗತಿಕ ಮೀಥೇನ್ನ ಪ್ರತಿಜ್ಞಾವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದರೆ 2021ರಿಂದ 2030ರ ಮಧ್ಯದಲ್ಲಿ ಅಂದರೆ ಒಂದು 10 ವರ್ಷದಲ್ಲಿ ಏನು ಮಾಡಬೇಕು, ಮೀಥೇನ್ನ ಬಳಕೆ ಮತ್ತು ಅದರ ಉತ್ಸರ್ಜನೆ ಇದೆಯಲ್ಲ ಅದನ್ನು ಪ್ರತಿಶತ ಈಗಿರುವಂಥ ಪ್ರಮಾಣದಲ್ಲಿ ಪ್ರತಿಶತ 30ರಷ್ಟು ಏನಪ್ಪ ಕಡಿತಗೊಳಿಸುವಂತಹ ನಿರ್ಧಾರವನ್ನು ನಾವೇನಂತ ಕರಿತೀವಿ, ಗ್ಲೋಬಲ್ ಮೀಥೇನ್ ಫ್ಲೆಡ್ಜ್ ಅಂತಕ್ಕಂಥದ್ದು. ಮೀಥೇನ್ ಅನಿಲವು ಸಾವಯವ ಅಂದರೆ ಆರ್ಗ್ಯಾನಿಕ್ ಸಾವಯವ ಸಂಯುಕ್ತದ ವಿಘಟನೆಯಿಂದಾಗಿ ಪ್ರಮುಖವಾಗಿ ವಾತಾವರಣಕ್ಕೆ ಸೇರುವುದಲ್ಲದೆ ಓಝೋನ್ ಪದರದ ಓಝೋನನ್ನು ಮಾಲಿನ್ಯಕರದ ಉತ್ಪತ್ತಿಗೂ ಕೂಡ ಸಹಕಾರಿಯಾಗುತ್ತೆ. ಅಂದರೆ ಇವತ್ತು ಓಝೋನ್ ಅಂತಕ್ಕಂಥ ಒಂದು ಟ್ರೋಪೋಸ್ಫಿಯರ್ನಲ್ಲಿ ಬಂದು ಸೇರುತ್ತಲ್ಲ, ಆ ಓಝೋನನ್ನು ಮಾಲಿನ್ಯಕರ ಉತ್ಪತ್ತಿಗೆ ಕಾರಣವಾಗ್ತಾ ಇರುವಂಥ ಅನಿಲ ಯಾವುದು ಅಂತ ಬಂದರೆ ಈ ಮೀಥೇನ್ ಅಂತಕ್ಕಂಥದ್ದು. ಅದೇ ರೀತಿ ಮತ್ತೊಂದು ಹಸಿರು ಮನೆ ಅನಿಲ ಬರುತ್ತೆ, ಕ್ಲೋರೋಫ್ಲೋರೋಕಾರ್ಬನ್ ಅಂತಕ್ಕಂಥ. ಈ ಫ್ಲೋರೋಕ್ಲೋರೋಕಾರ್ಬನ್ ಇದೆಯಲ್ಲ ಕೇವಲ ಹಸಿರು ಮನೆ ಪರಿಣಾಮಕ್ಕೆ ಕೊಡುಗೆಯನ್ನು ಕೊಡೋದಲ್ಲದೆ ಓಝೋನ್ ಪದರಿನ ನಾಶಕ್ಕೆ ಕಾರಣವಾಗ್ತಾ ಇರುವಂಥ ಬಹುಮುಖ್ಯವಾದಂಥ ರಾಸಾಯನಿಕ ಉತ್ಪನ್ನ ಯಾವುದು ಅಂತ ಬಂದರೆ ಕ್ಲೋರೋಫ್ಲೋರೋಕಾರ್ಬನ್. ಇದು ಪ್ರಮುಖ ಆಕಾರ ಅಂದರೆ ಇವತ್ತಿನ ನಾವು ಬಳಸ್ತಾ ಇರುವಂತಹ ರೆಫ್ರಿಜರೇಟರ್ಗಳು, ಏರ್ ಕಂಡೀಷನರ್ಸ್ ಅಂದರೆ ಹವಾನಿಯಂತ್ರಕರು, ಸುಗಂಧ ದ್ರವ್ಯಕಾರಿಗಳು, ಅದೇ ರೀತಿ ಏರ್ ಪ್ರೊಪಲೆಂಟು ಮತ್ತೇನಪ್ಪ ಅಗ್ನಿಶಾಮಕ ವಸ್ತುಗಳನ್ನು ಅಲ್ಲಿ ನೋಡ್ತೀವಿ. ದ್ರಾವಕ ವಸ್ತುಗಳಲ್ಲಿ ಫೋಮ್ ಪ್ಯಾಕಿಂಗ್ನಲ್ಲಿ ಕೂಡ ಕ್ಲೋರೋಫ್ಲೋರೋಕಾರ್ಬನ್ ಏನಾಗುತ್ತೆ ರಿಲೀಸ್ ಆಗುತ್ತೆ. ಎಲ್ಲಿ ಇದರ ಮೂಲಗಳು ಯಾವ್ಯಾವು ಅಂತ ಬಂದರೆ ಇವು. ಅದೇ ರೀತಿ ನೈಟ್ರಸ್ ಆಕ್ಸೈಡ್ ಅಂತ ಬರುತ್ತೆ. ಅಂದರೆ ಈ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ನೈಟ್ರಿಕ್ ಆಕ್ಸೈಡ್ಗಳ ಈ ಕೂಲೆಂಟ್ಗಳಾಗಿ ಅಂದರೆ ತಂಪುಕರಗಳಾಗಿದ್ದರೆ ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥ ಒಂದು ಹಸಿರು ಮನೆ ಅನಿಲ ಅಂದರೆ ಉಷ್ಣಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು ಎಲ್ಲಿ ರಿಲೀಸ್ ಆಗುತ್ತೆ ಅಂತ ಬಂದರೆ ಪಳವಳಿಕೆ ಅಂದರೆ ಪಳವಳಿಕೆ ಇಂಧನಗಳ ದಹನ ಕ್ರಿಯೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಕೃಷಿ ಮತ್ತು ಜೈವಿಕ ರಾಶಿಗಳ ದಹನ ಕ್ರಿಯೆಯಿಂದಾಗಿ ರಸಗೊಬ್ಬರ ಮತ್ತು ವಿವಿಧ ಕಾರ್ಖಾನೆಯ ಒಂದರಲ್ಲಿ ಒಂದು ಚರಂಡಿ ನೀರು ಸಂಸ್ಕರಣಾ ಘಟಕಗಳಿಂದ ವಾತಾವರಣಕ್ಕೆ ಏನಪ್ಪ ಬಿಡುಗಡೆಗೊಳ್ಳುತ್ತೆ. ಯಾವುದು ಅಂತ ಬಂದರೆ ನೈಟ್ರಸ್ ಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ ಎರಡು ಕೂಲೆಂಟ್ ತಂಪು ಕಾರಕಗಳಾದರೆ ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ಅಂದರೆ ನಗಿಸುವ ಅನಿಲ ಅಂತ ಕರಿತೀವಲ್ಲ, ನೈಟ್ರಸ್ ಆಕ್ಸೈಡ್ ಇದೆಯಲ್ಲ ಇದು ಒಂದೇನಪ್ಪ ಹಸಿರು ಮನೆ ಅನಿಲಕ್ಕೆ ಏನಪ್ಪ ಕೊಡುಗೆಯನ್ನು ಕೊಡ್ತಾ ಇದೆ, ಹಸಿರು ಮನೆ ಪರಿಣಾಮಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ. ಇನ್ನೊಂದು ಹೈಡ್ರೋಫ್ಲೋರೋಕಾರ್ಬನ್ ಅಂತ ಬರುತ್ತೆ. ಇದು ಯಾವುದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬರುತ್ತೆ. 1987ರಲ್ಲಿ ಓಝೋನ್ ಪದರಿನ ಸಂರಕ್ಷಣೆ ಮೇಲಿನ ಒಂದು ಐತಿಹಾಸಿಕವಾದಂಥ ಒಂದು ಶಿಷ್ಟಾಚಾರ ಬರುತ್ತೆ, ಅದು ಮಾಂಟ್ರಿಯಲ್ ಶಿಷ್ಟಾಚಾರ. ಇದನ್ನು ಏನಪ್ಪ ಅಂದ್ರೆ ಓಝೋನ್ ಪದರಿನ ನಾಶಕ್ಕೆ ಕಾರಣವಾಗ್ತಾ ಇರುವುದು ಯಾವುದು ಅಂತ ಬಂದರೆ ಅದಕ್ಕೆ ಒಂದು ಉತ್ಪನ್ನ ಯಾವುದು ಅಂತ ಬಂದರೆ ಕ್ಲೋರೋಫ್ಲೋರೋಕಾರ್ಬನ್. ಆ ಕ್ಲೋರೋಫ್ಲೋರೋಕಾರ್ಬನ್ನ ಬದಲಾಗಿ ಹೈಡ್ರೋಫ್ಲೋರೋಕಾರ್ಬನನ್ನು ಬಳಕೆ ಮಾಡಬೇಕಂತ ಅನುಮತಿಯನ್ನು ಕೊಡುತ್ತೆ. ಆ ಹೈಡ್ರೋಫ್ಲೋರೋಕಾರ್ಬನ್ ಓಝೋನ್ ಪದರಿನ ನಾಶಕ್ಕೆ ಕಾರಣವಾಗುವುದಿಲ್ಲ, ಆದರೆ ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದೆ. ಅಂದರೆ ಉಷ್ಣಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಅಧಿಕ ಪ್ರಮಾಣದಲ್ಲಿದೆ, ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದೆ. ಹೈಡ್ರೋಫ್ಲೋರೋಕಾರ್ಬನ್ ಕೂಡ ಒಂದು ಹಸಿರು ಮನೆ ಅನಿಲವಾಗಿದೆ. ಅದೇ ರೀತಿ ಪರ್ಫ್ಲೋರೋಕಾರ್ಬನ್ ಅಂತ ಬರುತ್ತೆ. ಇವತ್ತಿನ ಅಲ್ಯೂಮಿನಿಯಂ ಮತ್ತು ಅರೆವಾಹಕ ಕೈಗಾರಿಕೆಗಳಿಂದ ಪರ್ಫ್ಲೋರೋಕಾರ್ಬನ್ ಏನಾಗುತ್ತೆ ಬಿಡುಗಡೆ ಆಗುತ್ತೆ ವಾತಾವರಣಕ್ಕೆ. ಅದೇ ರೀತಿ ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತ ಬರುತ್ತೆ. ಇವತ್ತು ಮ್ಯಾಗ್ನೇಷಿಯಂ ಸಂಸ್ಕರಣಾ ಘಟಕಗಳು ಮತ್ತು ಅರೆವಾಹಕ ವಸ್ತುಗಳ ಉತ್ಪಾದನೆ ಕ್ಷೇತ್ರ, ಕೈಗಾರಿಕೆಯಲ್ಲಿ ಪತ್ಯಕಾರಿ ಅನಿಲಗಳು ಬರ್ತವೆ, ಟ್ರೆಸರ್ ಗ್ಯಾಸ್ ಅಂತ ಬರುತ್ತಲ್ಲ, ಆ ವಸ್ತುಗಳಿಂದ ಏನಪ್ಪ ಅಂದ್ರೆ ಬಿಡುಗಡೆ ಆಗುತ್ತೆ. ಯಾವುದು ಅಂತ ಬಂದರೆ ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತಕ್ಕಂಥದ್ದು. ಅದೇ ರೀತಿ ಓಝೋನ್. ಈ ಓಝೋನ್ ಇದೆಯಲ್ಲ ಭೂಮಿ ಅಂದರೆ ವಾಯುಮಂಡಲದ 2ನೇ ಸ್ತರ ಸಮೋಷ್ಣ ಮಂಡಲದಲ್ಲಿ 20ರಿಂದ 40 ಕಿಲೋಮೀಟರ್ ಮಧ್ಯದಲ್ಲಿ ಓಝೋನ್ ಪದರನ್ನು ಹರಡಿಕೊಂಡಿದೆ. ಆ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಏನು ಮಾಡುತ್ತೆ ಅಂತ ಬಂದರೆ ಇದ್ರೆ ಅದೇನಪ್ಪ ಜೀವಿಗಳ ಸಂರಕ್ಷಕ, ಅಂದರೆ ನೆರಳಾತೀತ ವಿಕಿರಣಗಳೇನು ಮಾಡುತ್ತೆ ಅಂತ ಬಂದು ಹೀರಿಕೊಂಡು ಭೂಮಿಯ ಮೇಲಿನ ಜೀವಿ ಸಂಕುಲಗಳನ್ನು ರಕ್ಷಣೆ ಮಾಡುತ್ತದೆ, ಜೀವಿ ಸಂರಕ್ಷಕ. ಅದನ್ನು
ಏನಾದರೂ ಪರಿವರ್ತನಾ ಮಂಡಲದಲ್ಲಿದ್ದರೆ ಅದು ಮಾಲಿನ್ಯಕಾರಕ ಅಂತ ಕರೀತಾರೆ. ಅಂದರೆ ಹಸಿರು ಮನೆ ಅನಿಲಕ್ಕೆ, ಮಾನವ ನಿರ್ಮಿತ ಹಸಿರು ಮನೆ ಅನಿಲಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್. ನೈಸರ್ಗಿಕ ಹಸಿರು ಮನೆ ಅನಿಲಕ್ಕೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವಂಥ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವುದು ನೀರಾವಿ. ಆದರೆ ಹಸಿರು ಮನೆ ಪರಿಣಾಮಕ್ಕೆ ಅತ್ಯಲ್ಪ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡ್ತಾ ಇರೋದು ಯಾವುದು ಅಂತ ಬಂದರೆ ಈ ಓಝನ್ ಅಂತಕ್ಕಂಥದ್ದು. ಇದು ಓಝನ್ ಅನಿಲ ವಾತಾವರಣದಲ್ಲಿ ದ್ವಿತೀಯ ಮಾಲಿನ್ಯಕರ ಅಂತ ಪರಿಗಣಿಸಲಾಗುತ್ತೆ. ದ್ವಿತೀಯ ಮಾಲಿನ್ಯಕರಗಳಾಗಿ ಏನಪ್ಪ ಅಂದ್ರೆ ಬಿಡುಗಡೆಗೊಳ್ಳುತ್ತಾ ನೈಟ್ರೋಜನ್ ಆಕ್ಸೈಡ್ಗಳು ಅದಾವಲ್ಲ, ಸಾವಯವ ಸಂಯುಕ್ತ ದ್ವಿತೀಯ ರಾಸಾಯನಿಕ ಕ್ರಿಯೆಯಿಂದ ವಾತಾವರಣದಲ್ಲಿ ಬಿಡುಗಡೆಗೊಳ್ಳುತ್ತದೆ. ಅಂದರೆ ಓಝನ್ ಅನಿಲ ಇದಲ್ಲ, ವಾತಾವರಣದಲ್ಲಿ ಒಂದು ದ್ವಿತೀಯ ಮಾಲಿನ್ಯಕರ. ಅದು ಯಾವ ರೀತಿ ಏನಪ್ಪ ವಾತಾವರಣದಲ್ಲಿ ಬಿಡುಗಡೆಗೊಳ್ಳುತ್ತೆ ಅಂತ ಬಂದರೆ ನೈಟ್ರೋಜನ್ ಆಕ್ಸೈಡು ಮತ್ತು ಆಕ್ಸೈಡ್ಗಳು ಸಾವಯವ ಸಂಯುಕ್ತಗಳ ದ್ವಿತೀಯ ರಾಸಾಯನಿಕ ಕ್ರಿಯೆಯಿಂದ ಏನಪ್ಪ ಅಂದ್ರೆ ವಾತಾವರಣಕ್ಕೆ ಏನಾಗುತ್ತೆ, ಬಿಡುಗಡೆಯನ್ನುಗೊಳ್ಳುತ್ತದೆ. ಅದೇ ರೀತಿ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತಕ್ಕಂಥದ್ದು, ಅಂದರೆ ಅದು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತಕ್ಕಂಥದ್ದು ಇವತ್ತು ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಈ ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಅಂದರೆ 60% ಏನಪ್ಪ ಅಂದ್ರೆ ಕಾರ್ಬನ್ನ ಕೊಡುಗೆ ಇದ್ದರೆ 20% ಮೀಥೇನ್ದಿದೆ. ಮೀಥೇನ್ ಏನಪ್ಪ ಅಂದ್ರೆ ಕೊಡುಗೆ ಇದೆ. 14% ಏನಿದೆ ಅಂತ ಬಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಇದೆ. ಉಳಿದ 6% ಏನಪ್ಪ ಅಂದರೆ ಇತರೆ ಅನಿಲಗಳು ಏನಪ್ಪ ಅಂತ ಬಂದು ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಹೌದಾ? ಆದರೆ 60% ಅಂದರೆ 60% ಕಾರ್ಬನ್ ಡೈಆಕ್ಸೈಡ್ ಜಾಗತಿಕ ತಾಪಮಾನಕ್ಕೆ ಅಂದರೆ ಅತಿ ಹೆಚ್ಚು ಉಷ್ಣವನ್ನು ಹೀರಿಕೊಂಡು ವಾತಾವರಣಕ್ಕೆ ವಾತಾವರಣದಿಂದ ಹೊರಗೆ ಹೋಗದಂತೆ ನೋಡ್ಕೊಳ್ತಾ ಇದೆ. ವಾತಾವರಣಕ್ಕೆ ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಡ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೋಲಿಸಿದಾಕರ ಉಳಿದ ಹಸಿರು ಮನೆ ಅನಿಲಗಳದಾವಲ್ಲ, ಇವತ್ತು ಮೀಥೇನು, ಕ್ಲೋರೋಫ್ಲೋರೋ ಕಾರ್ಬನ್, ಹೈಡ್ರೋಫ್ಲೋರೋ ಕಾರ್ಬನ್, ಸಲ್ಫರ್ ಹೆಕ್ಸಾಕ್ಲೋರೈಡು, ಓಝನ್ನು, ನೈಟ್ರಸ್ ಆಕ್ಸೈಡು, ನೀರಾವಿ ಅದಾವಲ್ಲ, ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ರಾಶಿಯನ್ನು ಹೊಂದಿರುವುದು, ಯಾವುದು ಹಸಿರು ಮನೆ ಅನಿಲವನ್ನು ಹೀರಿಕೊಳ್ಳಬಹುದಾದಂಥ ಉಷ್ಣಾಂಶೀಯ ಉಷ್ಣವನ್ನು ಹೀರಿಕೊಳ್ಳೋ ಸಾಮರ್ಥ್ಯ ಹೊಂದಿದೆ ಎಂಬುದನ್ನು ಅಳತೆ ಮಾಡುವಂಥ ಸಲಕರಣೆಯನ್ನು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಇವತ್ತು ಕಾರ್ಬನ್ಗೆ ಹೋಲಿಸಿದಾಕಾರ ಅತಿ ಹೆಚ್ಚು ಏನಪ್ಪ ಅಂತ ಬಂದರೆ ಆ ಕೊಡುಗೆಯನ್ನು ಕೊಡ್ತಾರೆ. ಅದು ಕಾರ್ಬನ್ ಅಷ್ಟೇ ಏನಂತ ಬಂದರೆ ಆ ವಾತಾವರಣದಲ್ಲಿ ಏನಪ್ಪ ಅಂದ್ರೆ ದೀರ್ಘ ತರಂಗದ ಭೂ ವಿಕಿರಣಗಳನ್ನ ಹೀರಿಕೊಳ್ಳುವುದರ ಕೊಡುಗೆ ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ಹಾಕುವಂಥ ಸಲಕರಣೆನ ನಾವು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತಕ್ಕಂಥದ್ದನ್ನು ಕರೆಯಲಾಗುತ್ತೆ. ಅದು ಅಷ್ಟೇ ರಾಶಿ ಅಂದರೆ ಇಂಗಾಲದ ಡೈಆಕ್ಸೈಡ್ನ ಹೀರಿಕೆ ಪ್ರಮಾಣಕ್ಕೆ ಹೋಲಿಸಿದಾಕರ ಅದರ ಸಾಮರ್ಥ್ಯವನ್ನು ನಾವು ಇದರಿಂದ ತಿಳಿದುಕೊಳ್ಳಲಾಗುತ್ತೆ. ಇದು ಇದೆಯಲ್ಲ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇದೆಯಲ್ಲ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇದೆಯಲ್ಲ, ಎರಡು ಮಾನದಂಡವನ್ನು ಅನುಸರಿಸುತ್ತಾ ಅವಗೆಂಪು ವಿಕಿರಣಗಳು ಅಂತ ಬರುತ್ತವೆ. ಅವಗೆಂಪು ವಿಕಿರಣಗಳು ಏನಂತ ಬಂದರೆ ಇವತ್ತು ನೀರಾವಿ ಮತ್ತು ಏನಪ್ಪ ಅಂತ ಬಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಏನು ಮಾಡುತ್ತೆ, ಆ ವಾಯುವನ್ನು ಬಿಸಿ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಅವಗೆಂಪು ವಿಕಿರಣಗಳು. ಆ ಅವಗೆಂಪು ವಿಕಿರಣಗಳ ಪ್ರಮಾಣ ಹೀರಲ್ಪಡುವಂತಹ ವಿಕಿರಣದ ದೂರ ತರಂಗದ ವ್ಯಾಪ್ತಿ ಒಂದು ಏನಪ್ಪ ಮಾನದಂಡವಾಗಿ ಬಳಸಿದರೆ ವಾತಾವರಣದಲ್ಲಿ ಅನಿಲಗಳ ಜೀವಿತಾವಧಿ ಲೈಫ್ ಸ್ಪ್ಯಾನು ಕೂಡ ಏನಪ್ಪ ಅಂತ ಬಂದರೆ ಆ ಮಾನದಂಡ, ಈ ಎರಡೂ ಮಾನದಂಡವನ್ನು ಆಧರಿಸಿ ಏನು ಮಾಡುತ್ತಾ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತಕ್ಕಂಥ ವರದಿಯನ್ನು ಪ್ರಕಟಣೆ ಮಾಡುತ್ತಾ. ಅದೇ ರೀತಿ ಗ್ರೀನ್ ಹೌಸ್ ಗ್ಯಾಸ್ ಪ್ರೋಟೋಕಾಲ್ ಅಂತ ಬರುತ್ತೆ. ಈ ಗ್ರೀನ್ ಹೌಸ್ ಗ್ಯಾಸ್ ಪ್ರೋಟೋಕಾಲ್ ಇದೆಯಲ್ಲ, ಇದು ವಿಶ್ವ ಹವಾಮಾನ ಸಂಸ್ಥೆ ಏನು ಮಾಡುತ್ತೆ ಅಂತ ಬಂದು ಬಿಡುಗಡೆ ಮಾಡುತ್ತೆ. ಇದಕ್ಕೆ ಏನಪ್ಪ ಅಂದರೆ ಎರಡು ಸಂಸ್ಥೆಗಳು ಏನಪ್ಪ ಅಂದ್ರೆ ಸಹಭಾಗಿತ್ವದಲ್ಲಿ ಅಂದರೆ ಒಂದು ಯಾವುದು ಅಂತ ಬಂದರೆ ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಮತ್ತು ವರ್ಲ್ಡ್ ಬಿಸ್ನೆಸ್ ಕೌನ್ಸಿಲ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಎರಡು ಪಾಲುದಾರಿಕ ಸಂಘಟನೆಯ ಸಹಭಾಗಿತ್ವದಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಏನು ಮಾಡುತ್ತಾ ಪ್ರತಿ ವರ್ಷ ಗ್ರೀನ್ ಹೌಸ್ ಗ್ಯಾಸ್ ಪ್ರೋಟೋಕಾಲ್ ಅಂತಕ್ಕಂಥ ವರದಿಯನ್ನು ಪ್ರಕಟಣೆ ಮಾಡುತ್ತೆ. ಅಂದರೆ ಜಗತ್ತಿನ ತುಂಬೆಲ್ಲ ಏನಾಗ್ತಾ ಇದೆ ಅಂತ ಬಂದರೆ ಹಸಿರು ಮನೆ ಅನಿಲಗಳ ಉತ್ಸರ್ಜನೆ ಪ್ರಮಾಣ ಏನಾಗುತ್ತೆ ಅಂತ ಬಂದರೆ ಹೆಚ್ಚಳವಾಗ್ತಾ ಇದೆ. ಯಾವ ದೇಶ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳು ಹೊರಸೂಸುತ್ತಾ ಇದೆ ಅಥವಾ ಉತ್ಸರ್ಜನೆ ಮಾಡ್ತಾ ಇದೆ ಅಂತಕ್ಕಂತಹ ವರದಿಯನ್ನು ಪ್ರಕಟಣೆ ಮಾಡುತ್ತೆ. ಯಾವುದು ಅಂತ ಬಂದರೆ ವಿಶ್ವ ಹವಾಮಾನ ಸಂಸ್ಥೆ. ಹಾಗಾದರೆ 2025 ಪ್ರಕಾರ ವಿಶ್ವ ಹವಾಮಾನ ಸಂಸ್ಥೆಯ ಪ್ರಕಾರ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳನ್ನು ಹೊರಸೂಸ್ತಾ ಇರುವುದು ಯಾವುದು ಅಂತ ಬಂದರೆ ಇವತ್ತು ಚೀನಾ ಇದೆ,
ಯು ಎಸ್ ಎ, ಯುರೋಪಿಯನ್ ಒಕ್ಕೂಟ, 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಅದರಲ್ಲಿಯೂ ಅತಿ ಹೆಚ್ಚು ಸಲ್ಫರ್ ಡೈಆಕ್ಸೈಡನ್ನು ಹೊರಸೂಸ್ತಾ ಇರುವ ದೇಶ ಯಾವುದು ಅಂತ ಬಂದರೆ ಭಾರತ. ಕಾರ್ಬನ್ ನೆಗೆಟಿವ್ ಅಂತ ಬಂದರೆ ಕಾರ್ಬನ್ ಮೇಲೆ ತೆರಿಗೆ ವಿಧಿಸಿದ ಮೊದಲ ರಾಷ್ಟ್ರ ಫಿನ್ಲ್ಯಾಂಡ್. ಕಾರ್ಬನ್ ನೆಗೆಟಿವ್ ಕಂಟ್ರಿ ಭೂತಾನ್ ಇದೆ. ಕಾರ್ಬನ್ ಮುಕ್ತವಾದಂಥ ಭಾರತದಲ್ಲಿ ಒಂದು ಗ್ರಾಮ ಇದೆ, ಜಮ್ಮು ಕಾಶ್ಮೀರದ ಪಲ್ಲಿ ಅಂತಕ್ಕಂತಹ ಗ್ರಾಮ ಏನಪ್ಪ ಕಾರ್ಬನ್ ಮುಕ್ತ ಗ್ರಾಮ ಅಂತ ಘೋಷಣೆ ಮಾಡಲಾಗಿದೆ. ಹೌದಾ, ಇದೇನಾಗಿತ್ತು ಅಂತ ಬಂದರೆ ಹಸಿರು ಮನೆ ಪರಿಣಾಮಕ್ಕೆ ಸಂಬಂಧಿಸಿದಂಥ ಹಸಿರು ಮನೆ ಪರಿಣಾಮ ಅಂದ್ರೇನು, ಅದರಲ್ಲಿ ಜಾಗತಿಕ ತಾಪಮಾನಕ್ಕೆ ಏನಪ್ಪ ಅಂದರೆ ಹಸಿರು ಮನೆ ಪರಿಣಾಮದಲ್ಲಿ ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮ ಮತ್ತು ನೈಸರ್ಗಿಕ ಹಸಿರು ಮನೆ ಪರಿಣಾಮ. ಮಾನವ ನಿರ್ಮಿತ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವುದು ಕಾರ್ಬನ್ ಡೈಆಕ್ಸೈಡು. ನೈಸರ್ಗಿಕ ಹಸಿರು ಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರುವುದು ನೀರಾವಿ. ಆದರೆ ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್ 60%, 60%, ಮೀಥೇನ್ 20%, ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ ಅಂತಕ್ಕಂಥ 14%, ಇತರೆ ಹಸಿರು ಮನೆ ಅನಿಲಗಳು 6% ಏನಪ್ಪ ಕೊಡ್ತಾ ಇದ್ದಾವೆ. ಜಾಗತಿಕ ತಾಪಮಾನದಿಂದ ಏನಪ್ಪ ಅಂದರೆ ದುಷ್ಪರಿಣಾಮಗಳೇನು ಮತ್ತು ಮುಂದೇನಪ್ಪ ಅಂದರೆ ಹಸಿರು ಮನೆ ಅನಿಲಗಳ ಬಗ್ಗೆ ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಕ್ಲೋರೋಫ್ಲೋರೋ ಕಾರ್ಬನು, ಫರ್ಫ್ಲೋರೋ ಕಾರ್ಬನು, ಹೆಕ್ಸಾಫ್ಲೋರೋ ಕಾರ್ಬನು ಅಂತಕ್ಕಂಥ ಹೈಡ್ರೋಫ್ಲೋರೋ ಕಾರ್ಬನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಈ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದೊಂದು ಟಾಪಿಕ್ ಬಗ್ಗೆ ಏನಪ್ಪ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೆ ಮುಂದೆ ಮತ್ತೊಂದು ಟಾಪಿಕ್ನೊಂದಿಗೆ ನಾನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಮೇರಾ ಭಾರತ್ ಮಹಾನ್ ಹೈ.